ಶನಿವಾರದ ಸತ್ಸಂಗ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಷಯ ಗ್ರೂಪಲ್ಲಿ ಏನು ಅಂತ ನೋಡಿದ್ರ, ಅಂದರೆ ಭಕ್ತರ ದೃಷ್ಟಿಕೋನ ಅಥವಾ ಒಬ್ಬ ಭಕ್ತ ಬೇರೆ ಜೀವಿನ ಹೇಗೆ ನೋಡ್ತಾನೆ, ಅದು ಇವತ್ತಿನ ವಿಷಯ. ಈ ವಿಷಯನ ನಾವು ಅರ್ಥ ಮಾಡ್ಕೊಳ್ಬೇಕು ಅಂದರೆ ಅಧ್ಯಾಯ 5 ಶ್ಲೋಕ 18. ಸೊ ಈ ವಿಷಯನ ತಿಳ್ಕೊಳ್ಬೇಕಾದ್ರೆ ನಾವು ಶ್ಲೋಕ 18 ತಿಳ್ಕೊಳ್ಬೇಕಾಗತ್ತೆ. ಪೇಜ್ ನಂಬರ್ 269, 269. ಒಂದು ಶ್ಲೋಕ ಹೇಳೋಣ. ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೇ ಗವಿಹಸ್ತಿನಿ ಶುನಿ ಚೈವ ಶ್ವಪಾಕೆ ಚ ಪಂಡಿತಾ ಸಮದರ್ಶಿನಾ. ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೇ ಗವಿಹಸ್ತಿನಿ ಶುನಿ ಚೈವ ಶ್ವಪಾಕೆ ಚ ಪಂಡಿತಾ ಸಮದರ್ಶಿನಾ. ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೇ ಗವಿಹಸ್ತಿನಿ ಶುನಿ ಚೈವ ಶ್ವಪಾಕೆ ಚ ಪಂಡಿತಾ ಸಮದರ್ಶಿನಾ. ಅನುವಾದ ಯಾರನ್ನು ಓದ್ತೀರಾ? ಓಕೆ, ಸೊ ಇವತ್ತಿನ ನಮ್ಮ ವಿಷಯ ಕೂಡ ಇದೇ ಆಗಿತ್ತು. ಅಂದರೆ ಹೇಗೆ ಒಬ್ಬ ಭಕ್ತ ಎಲ್ಲ ಜೀವಿಯನ್ನು ಸಹ ಸಮಾನ ದೃಷ್ಟಿಯಿಂದ ನೋಡ್ತಾನೆ, ಇದು ನಮ್ಮ ಪ್ರಶ್ನೆ. ಈ ಪ್ರಶ್ನೆಗೆ 2 ಉತ್ತರ ಇದೆ. ಮೊದಲನೇದು, ಒಬ್ಬ ಭಕ್ತನಾದವನಿಗೆ ಮೊದಲನೇ ವಿಷಯ ಗೊತ್ತಿರುತ್ತೆ. ನೀನು ಯಾರು ಅಂತ ಆ ಭಕ್ತನ ಕೇಳಿದಾಗ ಅವನು ಮೊದಲು ಹೇಳದೆ ನಾನು ದೇಹ ಅಲ್ಲ ಆತ್ಮ ಅಂತ ಹೇಳ್ತಾನೆ. ಅಂದರೆ ಈ ಭಕ್ತನಾದವನಿಗೆ ಯಾವುದೇ ಒಂದು ಜೀವ ಅವನು ನೋಡಲಿ, ಯಾವುದೇ ಜೀವ ಆಗಿರ್ಬೋದು, ಆ ಪ್ರತಿ ಒಂದು ಜೀವದಲ್ಲೂ ಸಹ ಆತ್ಮ ಇರುತ್ತೆ ಅನ್ನೋವಂಥ ಜ್ಞಾನ ಅವನಲ್ಲಿರುತ್ತೆ. ಸೊ ಈ ಪ್ರಶ್ನೆಗೆ ಮೊದಲನೇ ಉತ್ತರ, ಭಕ್ತನಾದವನಲ್ಲಿ ಪ್ರತಿಯೊಂದು ಜೀವನ ನೋಡಿದಾಗೂ ಸಹ ಆ ಪ್ರತಿಯೊಂದು ಜೀವದಲ್ಲೂ ಸಹ ಆತ್ಮ ಇದೆ. ಆದರೆ ಇದು ಒಂದು ಕ್ವಾಲಿಫಿಕೇಶನ್ ಅಥವಾ ಇದೊಂದು ಅರ್ಹತೆ ಭಕ್ತನಿಗೆ ಗೊತ್ತಿದ್ರೆ ಎಲ್ಲ ಜೀವಿಗಳನ್ನು ಸಮಾನವಾಗಿ ನೋಡಕ್ ಸಾಧ್ಯನಾ? ಇಲ್ಲ ಅಲ್ಲ. ಇದ್ರ ಜೊತೆ ಇನ್ನೂ ಒಂದು ಅವನಿಗೆ ಗೊತ್ತಿರಬೇಕು. ಆ ಭಕ್ತನಿಗೆ ಇನ್ನೂ ಒಂದು ಏನು ಗೊತ್ತಿರುತ್ತೆ ಅಂದರೆ, ಪ್ರತಿಯೊಂದು ಜೀವಿಯಲ್ಲೂ ಸಹ ಆತ್ಮದ ಜೊತೆ ಪರಮಾತ್ಮನೂ ಸಹ ಇರ್ತಾನೆ ಅನ್ನೋದನ್ನ ಆ ಕೃಷ್ಣ ಪ್ರಜ್ಞೆ ಭಕ್ತ ತಿಳ್ಕೊಂಡಿರ್ತಾನೆ. ಯಾಕೆಂದ್ರೆ ನಾವು ನೋಡುವಂಥ ಪ್ರತಿಯೊಂದು ಜೀವಿ ಆಗಿರ್ಬೋದು, ಶ್ಲೋಕದಲ್ಲಿ ಹೇಳ್ದ ಹಾಗೆ ಬ್ರಾಹ್ಮಣ ಆಗಿರ್ಬೋದು, ಹಸು ಆಗಿರ್ಬೋದು, ಆನೆ ಆಗಿರ್ಬೋದು, ನಾಯಿ ಆಗಿರ್ಬೋದು, ನಾಯಿ ತಿನ್ನುವಂಥ ಮಾಂಸ ಅಂದರೆ ಚಂಡಾಳ. ಅಂದರೆ ಇಲ್ಲಿ ಶ್ಲೋಕದಲ್ಲಿ ಯಾಕೆ ಈ ಎಲ್ಲ ರೀತಿಯ ವಿಭಾಗಗಳು ಹೇಳಿದ್ರಂದ್ರೆ, ನಾವು ವರ್ಣಾಶ್ರಮದ ಕಡೆಯಿಂದ ನೋಡೋದಾದ್ರೆ ವರ್ಣಾಶ್ರಮದಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಅದಾದ್ಮೇಲೆ ಮ್ಲೇಚ್ಛ, ಯೌವನ, ಚಂಡಾಲ, ಇಷ್ಟಿದೆ. ಸೊ ಬ್ರಾಹ್ಮಣ ಬಂದು ಹೈ ಲೆವೆಲ್, ಉತ್ತಮವಾದ. ಚಂಡಾಳ ಬಂದು ಈ ನಾಯಿಯ ಮಾಂಸ ತಿನ್ನುವಂಥ ಜನರು.
ಸೊ ಈ ಹೈ ಲೆವೆಲ್ ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಸಹ ಚಂಡಾಳನವರೆಗೂ ಒಬ್ಬ ಭಕ್ತ ಅವ್ರನ್ನೆಲ್ಲ ಈಕ್ವಲ್ ಆಗಿ ನೋಡ್ತಾನೆ. ಅದಕ್ಕೆ ಆ ರೀತಿ 5 ಭಾಗಗಳಲ್ಲಿ ಅವರು ಹೇಳಿದ್ದು. ಅಂದ್ರೆ ಪ್ರತಿಯೊಂದು ಜೀವಿನೂ ಸಹ ನಾವು ಸಮಾನ ದೃಷ್ಟಿಯಿಂದ ನೋಡಬೇಕು ಅಂತ ನಾವು ತಗೊಳೋದಾದ್ರೆ, ಪ್ರತಿಯೊಂದು ಜೀವಿಲೂ ಸಹ ಆತ್ಮ ಮತ್ತೆ ಪರಮಾತ್ಮ ಇದ್ದಾನೆ ಅನ್ನೋದನ್ನ ಫಸ್ಟ್ ನಾವು ತಿಳ್ಕೊಳ್ಬೇಕು. ಪ್ರಭುಪಾದರು ಭಾವಾರ್ಥದಲ್ಲಿ ಬರೀತಾರೆ, ಪ್ರತಿಯೊಂದು ಜೀವಿಲೂ ಸಹ ಈ ಪರಮಾತ್ಮನವರು ಸ್ನೇಹಿತನ ತರ ಇರ್ತಾನಂತೆ. ಯಾವುದೇ ಒಂದು ಜೀವಿ ತಗೊಳ್ಳಿ ನೀವು, ಆ ಜೀವಿಯ ಆತ್ಮದೊಟ್ಟಿಗೆ ಸ್ನೇಹಿತನಾಗಿರ್ತಾನೆ. ಆದರೆ ಸ್ನೇಹಿತನಾಗಿದ್ರೂ ಸಹ ಅವನು ತಾನು ಪರಮಾತ್ಮನಾಗಿ ತಾನು ಮಾಡುವಂತ ಕೆಲಸ ಮಾಡ್ತಾ ಇರ್ತಾನೆ. ಪ್ರತಿಯೊಂದು ಜೀವಿಲೂ ಆತ್ಮ ಮತ್ತೆ ಪರಮಾತ್ಮ ಇರ್ತಾನೆ. ಈ ಪರಮಾತ್ಮ ಮತ್ತೆ ಈ ಆತ್ಮ ಇವರಿಬ್ಬರ ಸಂಬಂಧ ಹೇಗಿರ್ತಾನೆ ಅಂದ್ರೆ ಸ್ನೇಹಿತನ ತರ ಇರ್ತಾನಂತೆ. ಆದ್ರೂ ಅವನ ಕೆಲಸ ಅವನು ಮಾಡ್ತಾ ಇರ್ತಾನೆ. ಇದು ಪ್ರಭುಪಾದರು ಭಾವಾರ್ಥದಲ್ಲಿ ಬರೀತಾರೆ. ಆದ್ರೆ ನಮ್ಗೊಂದು ಪ್ರಶ್ನೆ ಬರ್ಬೋದು, ಎಲ್ಲರನ್ನೂ ಈ ಆತ್ಮ ಮತ್ತೆ ಪರಮಾತ್ಮ ಇದ್ರೆ ಸಮಾನವಾಗಿ ನೋಡ್ಬೇಕು. ಆದ್ರೆ ಈ ಸಮಾನತೆ ಅನ್ನೋ ಪ್ರಶ್ನೆ ಸಮಾನತೆ ಅನ್ನೋದು ಯಾಕೆ ಬಂತಿಲ್ಲಿ? ಪ್ರಶ್ನೆ ಬರುತ್ತಲ್ಲ, ಸಮಾನತೆಯಿಂದ ನೋಡ್ಬೇಕು ಅಂತ ನಾನು ಹೇಳ್ಬಿಟ್ಟೆ. ಬಟ್ ಸಮಾನತೆಯಿಂದನೇ ಯಾಕೆ ನೋಡ್ಬೇಕು? ಯಾಕೆಂದ್ರೆ ಪರಮಾತ್ಮನೂ ಸಹ ಎಲ್ಲಾ ಜೀವಿನೂ ಪ್ರವೇಶ ಮಾಡ್ತಾ ಇದ್ದಾನೆ. ಪರಮಾತ್ಮ ಅಯ್ಯೋ ಇದು ಇರುವೆ, ಇದು ಲೋ ಕ್ಲಾಸ್ ಬೇಡ, ಅಯ್ಯೋ ಅದು ಆನೆ ಸರಿ ದೊಡ್ಡದು, ಆ ಥರ ಪರಮಾತ್ಮ ಯಾರಲ್ಲೂ ಸಹ ವ್ಯತ್ಯಾಸ ಕಂಡುಹಿಡಿತಾ ಇಲ್ವಲ್ಲ. ಇರುವೆಯಲ್ಲೂ ಸಹ ಪರಮಾತ್ಮ ಇರ್ತಾನೆ, ಮರದಲ್ಲೂ ಸಹ ಪರಮಾತ್ಮ ಇರ್ತಾನೆ. ಎಲ್ಲ ಜೀವರಾಶಿ, ಯಾವ್ದ್ಯಾವ ಸಕಲ ಜೀವರಾಶಿ ನೀವು ನೋಡ್ತಿರೋ ಎಲ್ಲದರಲ್ಲೂ ಸಹ ಪರಮಾತ್ಮ ಇರ್ತಾನೆ. ಪರಮಾತ್ಮನೇ ಪ್ರತಿಯೊಂದು ಜೀವಿನ ವ್ಯತ್ಯಾಸ ರೀತಿಯಲ್ಲಿ ನೋಡದೇ ಇದ್ದಾಗ ನಾವು ನೋಡ್ಬೋದಾ? ಸರಿ ಅಲ್ವಾ? ನಾವು ಸಹ ಅದಕ್ಕೆ ಪ್ರತಿಯೊಂದು ಜೀವಿನ ನೋಡಿದಾಗ ಅವನಲ್ಲಿ ಪರಮಾತ್ಮನಿದ್ದಾನೆ ಮತ್ತೆ ಆತ್ಮ ಇದ್ದಾನೆ ಅಂತ ಗೊತ್ತಾದಾಗ ನಮ್ಮಲ್ಲಿ ಈ ಗೌರವ ಇರುವ ಭಾವನೆ ಶುರು ಆಗುತ್ತೆ. ಅದಕ್ಕೆ ಎಷ್ಟೊಂದು ಸಲಿ ಹಳೆ ಕಾಲದಲ್ಲೆಲ್ಲ ನೀವು ನೋಡಿರ್ಬೋದು. 2 ಉದಾಹರಣೆ ತಗೊಳ್ತೀನಿ. ಯಾರನ್ನ ಮಲಗಿದ್ರೆ, ಇದೆಲ್ಲ ಹಳೆ ಕಾಲದಲ್ಲಿ ನಮ್ಮ ಅಪ್ಪ ಅಮ್ಮ ಎಲ್ಲ ಮಾಡ್ತಾ ಇದ್ರು. ಯಾರನ್ನ ಮಲಗಿದ್ರೆ ಅವರನ್ನ ದಾಟಬೇಡಿ ಅಂತ ಹೇಳ್ತಾ ಇದ್ರು. ಕರೆಕ್ಟಾಗಿ ಗೊತ್ತಲ್ಲ ಈ ತರ ಹೇಳ್ತಾ ಇದ್ರಲ್ಲ? ಯಾಕೆ ಹೇಳ್ತಾ ಇದ್ರು ನೋಡಿ? ನಾವು ಸುಮ್ಮನೆ ಇದೆಲ್ಲ ನಾವು ಮರ್ತ್ಬಿಟ್ಟಿದೀವಿ, ಯಾರೂ ಗೊತ್ತಿಲ್ಲ. ದಾಟಬೇಡಿ ಅಂತ ಹೇಳ್ತಾ ಇದ್ರು. ಯಾಕಂದ್ರೆ ಪ್ರತಿಯೊಂದು ಜೀವಿಲೂ ಪರಮಾತ್ಮ ಇರ್ತಾನೆ. ಹಾಗೆ ಗೊತ್ತಿಲ್ದೇನೋ ಈಗ ಹಿಂದಿನ ಕಾಲದವ್ರು ಯಾರನ್ನೇ ನೀವು ಮಾತಾಡ್ಸ್ರಿ, ಇದು ಉದಾಹರಣೆ 1. ಉದಾಹರಣೆ 2 ತಗೊಳೋದಾದ್ರೆ, ನೀವು ಯಾರನ್ನೇ ಮಾತಾಡ್ಸಿದ್ರು ಮೊದಲು ಅವರು ನಮಸ್ಕಾರ ಹೇಳಿ ಆಮೇಲೆ ಅವರ ಸಂವಾದನೆಯನ್ನ ಮುಂದುವರಿಸೋದು. ಅಂದ್ರೆ ನಾವು ನೋಡ್ದಂಗೆ ಅವ್ರಿಗೆ ಆತ್ಮ ಪರಮಾತ್ಮ ಜ್ಞಾನ ಇತ್ತೋ ಇಲ್ವೋ, ಎದುರುಗಡೆ ಇರುವಂತ ವ್ಯಕ್ತಿಗೆ ನಮಸ್ಕಾರ ಮಾಡಿ ಗೌರವನ ಇಂಡೈರೆಕ್ಟ್ ಆಗಿ ಅವರು ಕೊಡೋಂಗಾಗ್ತಿತ್ತು. ಈಗಾದ್ರೆ ಹೇ ಬ್ರೋ, ವಾಟ್ಸ್ಆಪ್, ಹಾಯ್, ಗುಡ್ ಮಾರ್ನಿಂಗ್, ಇದನ್ನ ಮಾಡ್ತಾ ಬರ್ತಾ ಇದೀವಿ ನಾವು. ಅಲ್ಲ ಸತ್ಯ ಅಲ್ವಾ? ಲೈಕ್ ನಾವು ನಗ್ತಾ ಇದೀವಿ, ಬಟ್ ಇದೇ ಅಲ್ಲ ವಾಸ್ತವ ನಾವು ಮಾಡ್ತಾ ಇರೋದು. ಯಾಕಂದ್ರೆ ನಮ್ಗೆ ಆ ಅರಿವು, ಆತ್ಮ ಮತ್ತೆ ಪರಮಾತ್ಮ ಅನ್ನೋ ಅರಿವನ್ನ ನಾವು ಎಲ್ಲೋ ಒಂದ್ ಕಡೆ ಕಳ್ಕೊಂಡು ಹೋಗ್ಬಿಡ್ತಾ ಇದೀವಿ. ಸೊ ನಮ್ಮ ಪ್ರಶ್ನೆಗೆ ಉತ್ತರ ಸಿಗ್ತಲ್ಲ ಈಗ. ಪ್ರತಿಯೊಂದು ಜೀವಿನೂ ಸಮಾನವಾಗಿ ನೋಡ್ಬೇಕು ಅಂದ್ರೆ ನಾವು ಎಲ್ಲಾ ಜೀವಿಲೂ ಏನ್ ನೋಡ್ಬೇಕು? ಆತ್ಮ ಮತ್ತೆ ಪರಮಾತ್ಮ. ಸರಿ, ಹಾಗಿದ್ರೆ ಇನ್ನೊಂದು ಪ್ರಶ್ನೆ ಇದೆ, ಎಲ್ಲರೂ ಒಪ್ಕೊಂಡಿದ್ರೆ ಇವಾಗ ನಾನು ಹೇಳಿದೀನಿ ಎಲ್ಲಾ ಜೀವಿನೂ ಸಮಾನ ದೃಷ್ಟಿಯಿಂದ ನೋಡ್ಬೇಕು ಅಂತ. ಈಗ ನಾನು ಒಂದು ಹುಲಿನ ಕರ್ಕೊಂಡ್ಬರ್ತೀನಿ ಇಲ್ಲಿ. ಇಲ್ಲ, ನಾನು ನಿಜ ಎಲ್ಲಾ ಜೀವಿನ ಸಮಾನವಾಗಿ ನೋಡ್ಬೇಕಲ್ಲ. ಸರಿ, ಹುಲಿ ಬೇಡ, ಹಾವನ್ ಕರ್ಕೊಂಡ್ಬರ್ತೀನಿ. ಅಲ್ಲ, ಎಲ್ಲಾ ಜೀವಿನ ಸಮಾನವಾಗಿ ನೋಡ್ಬೇಕಲ್ಲ, ಕರೆಕ್ಟ್ ತಾನೆ? ಹಾವು ಒಂದು ಜೀವಿನ ಅಲ್ಲ, ಹುಲಿನೂ ಒಂದು ಜೀವಿ. ಈಗ ನೋಡಿದ್ರೆ ನೀವೆಲ್ಲ ನಗ್ತಾ ಇದ್ದೀರಾ. ಸೊ ಇದನ್ನ ಹೇಗೆ ಅರ್ಥ ಮಾಡ್ಕೊಳೋದು ಅಂದಾಗ, ಹೌದು, ಹುಲಿ ಮತ್ತೆ ಹಾವು ಸಹ ಒಂದು ಜೀವಿನೇ. ಆದ್ರೆ ನಾವು ಆ ಜೀವಿ ಜೊತೆ ಹೇಗೆ ವ್ಯವಹರಿಸ್ಬೇಕು, ನಮ್ಮಲ್ಲಿ ಆ ಅರಿವು ಅನ್ನೋ ಜ್ಞಾನ ಇರಬೇಕು. ಹೌದು, ಹುಲಿ ಅಥವಾ ಹಾವಲ್ಲೂ ಸಹ ಆತ್ಮ ಇದೆ, ಹಾಗೆ ಅವರಲ್ಲೂ ಸಹ ಆ 2 ಜೀವಿಗಳಲ್ಲೂ ಸಹ ಪರಮಾತ್ಮ ಇದೆ. ಹೇಗೆ ವ್ಯವಹರಿಸ್ಬೇಕು ಅನ್ನೋದು ನಮಗೆ ಗೊತ್ತಿರ್ಬೇಕು. ಹಾವನ್ನು ನೋಡಿದ್ವಾ, ಸರಿ, ದೂರದಿಂದ ನೋಡ್ಕೊಂಡು ನಾವು ನಮಸ್ಕಾರ ಮಾಡ್ತೀವಿ. ಇದೇ ಮಾಡ್ತಾ ಇದ್ರಲ್ಲ ಎಲ್ಲ ದೇವಸ್ಥಾನದಲ್ಲೆಲ್ಲ. ಸರಿ, ಹಾವು ಬಂತು ಅಂತ ಪ್ರಸಾದ ಮಾಡೋಣ ಬನ್ನಿ ಅಂತ ಹಾವನ್ನು ಕರ್ಕೊಂಡು ಕೂಡ್ಸ್ಕೊಂತ ಇದ್ವಾ? ಇಲ್ಲ.
ನಮ್ಮಲ್ಲಿ ಅರಿವು ಬರೋದು ತುಂಬ ಮುಖ್ಯ. ಹಾವನ್ನು ನೋಡಲಿ, ಹುಲಿನ ನೋಡಲಿ, ಯಾವುದನ್ನೇ ನೋಡಲಿ, ಅದರಲ್ಲೂ ಸಹ ಜೀವಾತ್ಮ, ಆತ್ಮ ಜೀವಾತ್ಮ ಎರಡೂ ಒಂದೇ. ಸೊ ಆತ್ಮ ಮತ್ತೆ ಪರಮಾತ್ಮ ಇಬ್ರು ಇದ್ದಾರೆ ಅನ್ನೋ ಒಂದು ಅರಿವು ನಮಗೆ ಉಂಟಾದಾಗ ಆಗ ನಮಗೆ ಗೌರವ ಕೊಡೋ ಒಂದು ಭಾವನೆ ಶುರುವಾಗ್ತಾ ಬರುತ್ತೆ. ಸರಿನಾ? ಸೊ ನಮ್ಮ ಪ್ರಶ್ನೆಗೆ ಇವತ್ತು ಅರ್ಥ ಸಿಕ್ತು. ಇದಾದ್ಮೇಲೆ ನಾವು ಶ್ಲೋಕದ ಅನುವಾದ ಓದ್ಬೇಕಾದ್ರೆ ಮತ್ತೆ ಇನ್ನೊಂದ್ಸಲಿ ಓದ್ತೀರಾ ಶ್ಲೋಕದ ಅನುವಾದ? ಓಕೆ, ಇಲ್ಲಿ ಫಸ್ಟ್ ಎರಡು ಪದ ನಮ್ರರಾದ ಜ್ಞಾನಿಗಳು, ನಿಜವಾದ ಜ್ಞಾನವನ್ನು ಪಡೆದವರು. ಇಲ್ಲಿ ಮೊದಲು ಜ್ಞಾನ ಅಂದ್ರೆ ಏನು ಅಂತ ತಿಳ್ಕೊಳ್ಬೇಕು. ನಿಜವಾದ ಜ್ಞಾನ ಹೋಗೋಕ್ಕಿಂತ ಮುಂಚೆ ಫಸ್ಟ್ ಜ್ಞಾನ ಏನು ಅಂತ ತಿಳ್ಕೊಳ್ಳೋಣ. ಸ್ವಲ್ಪ ಉಲ್ಟಾ ಹೋಗೋಣ, ಅಜ್ಞಾನ ಏನು ಅಂತ ತಿಳ್ಕೊಂಡು ಆಮೇಲೆ ಜ್ಞಾನಕ್ಕೆ ಹೋಗೋಣ. ಯಾಕಂದ್ರೆ ಜ್ಞಾನ ಕೃಷ್ಣ ನೀಟಾಗಿ ಭಗವದ್ಗೀತೆ ಅಧ್ಯಾಯ 13 ಶ್ಲೋಕ 8ರಿಂದ 12 ದೊಡ್ಡದಾಗಿ ನೀಟಾಗಿ ಕೊಟ್ಟಿದ್ದಾನೆ ಕೃಷ್ಣ. ಅದಕ್ಕಿಂತ ಮುಂಚೆ ಅಜ್ಞಾನದ ಬಗ್ಗೆ ತಿಳ್ಕೊಳ್ಳೋಣ. ನಾವು ಈ ಭೌತಿಕ ಜಗತ್ತಿನಲ್ಲಿ ಏನೇನು ಕಲಿಬೋದು, ಸಣ್ಣವರಿಂದ ದೊಡ್ಡವರಾಗೋವರೆಗೂ ಸಹ ಏನೇನೆಲ್ಲ ಕಲಿತೀವಿ, ಅದು ಒಂದಲ್ಲ ಒಂದು ರೀತಿಯಲ್ಲಿ ಅಜ್ಞಾನನೇ ಆಗಿದೆ. ಯಾಕೆ ಅಂದರೆ ಒಂದಲ್ಲ ಒಂದು ರೀತಿ ಅದು ನಮ್ಮ ಇಂದ್ರಿಯಗಳ ಪ್ಲೆಷರ್ಸ್ ಅಂದರೆ ಅಥವಾ ಇಂದ್ರಿಯ ತೃಪ್ತಿ ಅಥವಾ ಇಂದ್ರಿಯಾಗೆ ಹೇಗಾದರೂ ಮಾಡಿ ಒಂದು ಸಹಾಯ ಅಥವಾ ಒಂದು ಕಂಫರ್ಟ್, ಈಸಿನೆಸ್ ಕೊಡೋ ಥರ ಅಂತ ಜ್ಞಾನ. ಉದಾಹರಣೆಗೆ ಹೇಳ್ತೀನಿ, ನಾವೆಲ್ಲ ಇಂಜಿನಿಯರಿಂಗ್ ಮಾಡ್ತೀವಲ್ಲ, ನಾನು ಇಂಜಿನಿಯರಿಂಗ್ ಮಾಡಿದ್ದೀನಿ. ನಾವೇನು ಮಾಡ್ತಿದ್ವಿ ಹಿಂದಿನ ಕಾಲದಲ್ಲಾದರೆ, ಸರಳವಾಗಿ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗಬೇಕು ಅಂದರೆ ತುಂಬ ಹಳೆ ಕಾಲದಲ್ಲಿ ನಡ್ಕೊಂಡು ಮಾತಾಡಿಕೊಂಡು ಹಾಡಾಡ್ಕೊಂಡು ಎಲ್ಲ ಹೋಗ್ತಾ ಇದ್ರು. ನಾವೇನು ಮಾಡಿದ್ವಿ, ಗಾಡಿ ಕಂಡಿಡಿದ್ವಿ. ಸರಿ, ಗಾಡಿ ಏನು ಒಂದು ಜಾಗದಿಂದ ಒಳ್ಳೆ ಉಪಯೋಗ ಮಾಡಿದ್ವಾ? ಇಲ್ಲ. ಗಾಡಿನೇನು ಮಾಡ್ತಾ ಇದೀವಿ, ಇಲ್ಲಿಂದ ಇಲ್ಲಿಗೆ ಹೋಗ್ಬೇಕು ಅಂದ್ರೂ ಸಹ ಯೂಸ್ ಮಾಡ್ತೀವಿ, ಯಾಕೆಂದರೆ ದೇಹಕ್ಕೆ ಈಸಿ ಆಗಲಿ. ಅದೆಲ್ಲದಕ್ಕಿಂತ ಇನ್ನೂ ಒಂದು ಈಸಿ ಉದಾಹರಣೆ ಅಂದರೆ, ಮುಂಚೆ ನಾವು ತರಕಾರಿ ತರಬೇಕು ಅಂದರೆ ನಾವೇನೋ ಸಂತೆ ಅಲ್ಲೇ ಇಲ್ಲಿಗೆ ಹೋಗ್ತಾ ಇದ್ವಿ. ಈಗ ಸರಳವಾಗಿ ಇನ್ನೂ ಈಸಿ ಮಾಡಿಬಿಟ್ಟಿದ್ದೀವಿ, ಸ್ವಿಗ್ಗಿ, ಇನ್ಸ್ಟಾಮಾರ್ಟ್ ಅಂತ ಇದೆ. ಸೊ ಇನ್ಸ್ಟಾಮಾರ್ಟಲ್ಲಿ ತರಕಾರಿನೂ ಸಹ ಬರುತ್ತೆ ಇವಾಗ ಮನೆಗೆ. ಬರುತ್ತಾ ಇಲ್ವಾ? ನೀವೇ ನಗ್ತಾ ಇದ್ದೀರಾ, ನೀವೇ ಅಂದರೆ ಆರ್ಡರ್ ಮಾಡಿರ್ತೀರಾ ಅಂತ ಅರ್ಥ. ನೋಡಿ, ನಾವು ಎಲ್ಲೋ ಒಂದು ಕಡೆ ಆಧುನಿಕತೆ ಹೋಗ್ತಾ ಇದ್ದೀವಿ, ಆದರೆ ಎಲ್ಲ ಆಧುನಿಕತೆ ಕೂಡ ನಮ್ಮ ದೇಹಕ್ಕೆ ನಮಗೆ ಈಸಿನೆಸ್ ಎಷ್ಟಾಗುತ್ತೋ ಅಷ್ಟು ಈಸಿ ಆಗಲಿ. ಈ ಜ್ಞಾನನ ನಿಜವಾಗ್ಲೂ ನಾವು ಇದು ಅಜ್ಞಾನ ಅಂತಾನೆ ಹೇಳ್ಬೋದು. ಆದರೆ ಕೃಷ್ಣ ನಮ್ಗೆ ಇವಾಗ ಅಜ್ಞಾನ ಅರ್ಥ ಆಯ್ತು. ಯಾವುದು ದೇಹದ ತೃಪ್ತಿ ಅಥವಾ ದೇಹದ ಈಸಿನೆಸ್ ಮಾಡಕ್ಕೆ ಏನೇನೆಲ್ಲ ಮಾಡ್ತೀವಿ ಅಂದರೆ ಈ ಭೌತಿಕ ಜಗತ್ತಿಗೆ ಸೇರಿದಂಥ ಯಾವುದೇ ಜ್ಞಾನ ತಗೊಳ್ಳಿ, ಎಲ್ಲವೂ ಸಹ ಈ ಅಜ್ಞಾನದಲ್ಲಿ ಬೆಳೆದ್ಬಿಟ್ಟಿರುತ್ತೆ. ಯಾಕಂದ್ರೆ ಒಂದೇ ಕಾರಣ, ದೇಹದ ತೃಪ್ತಿಗೋಸ್ಕರ ಇದೆಲ್ಲ ಸಹಾಯ ಆಗ್ತಿರುತ್ತೆ. ಆದರೆ ನಿಜವಾದ ಜ್ಞಾನ ಏನು ಅಂತ ತಿಳ್ಕೊಳ್ಳೋಣ. ಕೃಷ್ಣ ಹೇಳ್ತಾನೆ ನಿಜವಾದ ಜ್ಞಾನ ಏನು ಅಂತ. ತುಂಬಾ ದೊಡ್ಡದು, ಬಟ್ ತಿಳ್ಕೊಳ್ಳೋಣ ಇವತ್ತು. ಇದು ಅಧ್ಯಾಯ 13 ಶ್ಲೋಕ 8ರಿಂದ 12. ಯಾರಾದರೂ ಓದ್ತೀರಾ ಅನುವಾದ? ಅನುವಾದ.
ನೋಡಿದ್ರ, ಜ್ಞಾನ ಅಂದ್ರೆ ಕೃಷ್ಣ ಎಷ್ಟು ಕೊಟ್ಟ? ಏನು ಜ್ಞಾನ ಅಂದ್ರೆ ಇಷ್ಟೆಲ್ಲ ಇದೆ. ಗೊತ್ತಾಗ್ತಿದ್ಯಾ? ಅಜ್ಞಾನ ಏನು ಅಂತ ತಿಳ್ಕೊಂಡ್ವಿ, ಜ್ಞಾನ ಅಂದ್ರೆ ಇಷ್ಟೆಲ್ಲ ಇದೆ. ಓದಿ ಇದ್ರ ಭಾವಾರ್ಥ ತುಂಬಾ ಚೆನ್ನಾಗಿದೆ. ಸೊ ನಾವು ಜ್ಞಾನ ಅನ್ನೋದು ತಿಳ್ಕೊಂಡ್ವಿ. ಈಗ ನಿಜವಾದ ಜ್ಞಾನ ಏನು? ನಿಜವಾದ ಜ್ಞಾನ ಏನು ಅಂದ್ರೆ, ನಾನು ದೇಹ ಅಲ್ಲ ಆತ್ಮ, ಹಾಗೆ ಇದೆಲ್ಲ ನಾವು ತಿಳ್ಕೊಂಬಂದ್ವಿ. ಹಾಗೆ ನಾನು ಕೃಷ್ಣನ ಶಾಶ್ವತ ಸೇವಕ, ಸರ್ವೆಂಟ್. ಮತ್ತೆ ಹೇಳ್ತೀನಿ, ನಾನು ದೇಹ ಅಲ್ಲ ಆತ್ಮ, ಹಾಗೆ ನಾನು ಕೃಷ್ಣನ ಶಾಶ್ವತ ಸೇವಕ. ಇದು ನಿಜವಾದ ಜ್ಞಾನ. ಇಂಥ ಒಬ್ಬ ವ್ಯಕ್ತಿ ಅಥವಾ ಇಂಥ ಒಬ್ಬ ಭಕ್ತನಲ್ಲಿ ವಿನಯ ಅಥವಾ ನಮ್ರತೆ ಇರುತ್ತೆ. ಯಾಕೆಂದ್ರೆ ಅವನು ಕೃಷ್ಣನಿಗೋಸ್ಕರ ಹೊರಗಡೆಯಿಂದ ನಾವು ನಮ್ರತೆ ಅಂದ್ರೆ ಹೀಗಿರ್ಬೋದು, ಹಾ ಸರ್, ಹೌದು ಸರ್, ಹೌದು ಸರ್ ಅಂತ ಈ ತರ ಎಲ್ಲ ನಾವು ನಡ್ಕೊಳ್ಬೋದು. ಒಳಗಡೆಯಿಂದ ನಮ್ಗೆ ಅಯ್ಯೋ ಬಂದ್ರಪ್ಪ ಇವರು ಇರುತ್ತಾನೆ ಈ ತರ ಎಲ್ಲ, ಓ ಬಂದ್ರು ಇವ್ರು, ಓ ಏನ್ ಮಾಡೋಣ, ಆದ್ರೂ ಸಹ ನಮಸ್ತೆ, ಚೆನ್ನಾಗಿದ್ದೀರಾ, ಹೀಗೆಲ್ಲ ಮಾತಾಡಿಸ್ತೀವಿ ನಾವು. ಸತ್ಯ ಅಲ್ವಾ? ಆದ್ರೆ ಭಕ್ತನಲ್ಲಿ ಈ ರೀತಿ ಇರಲ್ಲ. ಯಾಕೆಂದ್ರೆ ಭಕ್ತ ಯೋಚನೆ ಮಾಡೋದು ಒಂದೇ, ನಾನು ದೇಹ ಅಲ್ಲ ಆತ್ಮ, ನಾನು ಕೃಷ್ಣನ ಶಾಶ್ವತ ಸೇವಕ. ಸೊ ಏನೇ ಅವನ ಜೀವನದಲ್ಲಿ ಬರಲಿ, ಯಾವುದೇ ವಿಷಯ ಬರಲಿ, ಕೃಷ್ಣನಿಗೆ ಅವನು ಲಿಂಕ್ ಮಾಡ್ತಾ ಇರ್ತಾನೆ. ಅವನು ಹೇಳೋದಷ್ಟೇ, ನಾನು ಕೃಷ್ಣನ ಶಾಶ್ವತ ಸೇವಕ ಅಲ್ಲ, ನಾನು ನೇಮ ನಿಷ್ಠೆ ವಿನಯದಿಂದ ಮಾಡ್ತೀನಿ. ಅದರಿಂದ ಅವನಿಗೆ ವಿನಯತೆ ಅನ್ನೋದು ಬರ್ತಾ ಇದೆ. ಯಾಕೆಂದ್ರೆ ಒಂದು ಟಾರ್ಗೆಟ್ ಒಂದೇ ಇರುತ್ತೆ, ಭಗವಂತನಿಗೋಸ್ಕರ ಏನೇ ಕೆಲಸ ಮಾಡೋದು ನಾವು ಹೇಗೆ ಮಾಡ್ತೀವಿ. ಉದಾಹರಣೆಗೆ ಭೋಗ ಆಗಿರ್ಬೋದು, ಚಾಚು ತಪ್ಪದೆ ಹುಷಾರಾಗಿ ನಾವು ಭಗವಂತನಿಗೆ ನೈವೇದ್ಯ ಮಾಡ್ತೀವಲ್ಲ, ನೀಟಾಗಿ ತೊಳಿತೀವಿ, ಫ್ರೆಶ್ ಆಗಿರೋದನ್ನೇ ನೋಡ್ತೀವಿ, ಕಾಯಿ ಆಗಿರಬಾರ್ದು ಹಣ್ಣು. ಯಾಕೆಂದ್ರೆ ನಮ್ಮ ಉದ್ದೇಶ ಭಗವಂತನಿಗೆ ಭೋಗ ಮಾಡ್ತಾ ಇದ್ದೀವಿ. ಆಟೋಮೆಟಿಕ್ ಆಗಿ ನಾವು ಯಾವಾಗ ನಮ್ಮ ದೃಷ್ಟಿಕೋನ ಭಗವಂತನಿಗೆ ಕೇಂದ್ರೀಕರಿಸಿದಾಗ ಈ ವಿನಯ ಅನ್ನೋದು ಆಟೋಮೆಟಿಕ್ ಆಗಿ ಬಂದ್ಬಿಟ್ಟಿರುತ್ತೆ ನಮ್ಗೆ. ಅಥವಾ ಯಾರನ್ನ ಒಬ್ಬರು ದೊಡ್ಡ ವೈಷ್ಣವರನ್ನ ನೋಡ್ತೀವಿ, ಇಮಿಡಿಯೇಟ್ಲಿ ಹರೇ ಕೃಷ್ಣ ಹೋಗುತ್ತೆ ನಮ್ಗೆ. ಯಾಕೆಂದ್ರೆ ಆ ವೈಷ್ಣವರ ಪ್ರಭೆ, ಯಾಕೆಂದ್ರೆ ಅದೇ ಹೇಳಿದಿ, ಆ ಪರಮಾತ್ಮ ಅದು ನಮ್ಮನ್ನು ಕರ್ಕೊಂಡು ಹೋಗ್ತಾನೆ. ಗೊತ್ತಾಯ್ತಾ? ಸೊ ಇದು ಒಂದು ವಿಷಯ. ನಾವು ನಮ್ಮ ಜೀವನದಲ್ಲಿ ಸರಳವಾಗಿ ನಾವು ಅಧ್ಯಾಯ 2ರಿಂದ ನಾನು ದೇಹ ಅಲ್ಲ ಅಂತ ತಿಳ್ಕೊಂಡ್ವಿ. ಇವಾಗ ಹೊಸದಾಗಿ ನಿಜವಾದ ಜ್ಞಾನ ತಿಳ್ಕೊಂಡ್ವಿ. ಅದರಲ್ಲೇನು, ನಾನು ಭಗವಂತನ ಶಾಶ್ವತ ಸೇವಕ ಅನ್ನೋದು ಆ್ಯಡ್ ಆಯ್ತು. ಈಗ ನನ್ನ ಹತ್ರ ಇನ್ನೊಂದು ಪ್ರಶ್ನೆ ಇದೆ. ಪ್ರಶ್ನೆ ಅಂದ್ರೆ ನಗ್ತೀರಾ? ಇನ್ನೊಂದು ಪ್ರಶ್ನೆ ಇದೆ. ಈ ನಿಜವಾದ ಜ್ಞಾನ ಇರುವಂತ ವ್ಯಕ್ತಿಗೆ ವಿನಯ ಅನ್ನೋದೇನೋ ಬಂತು. ಈ ಪ್ರಶ್ನೆ ನಾನು ಈ ಶ್ಲೋಕ ಆದ್ಮೇಲೆ ಕೇಳ್ತೀನಿ. ಯಾಕೆಂದ್ರೆ ನೆಕ್ಸ್ಟ್ ಶ್ಲೋಕ ಹೇಳಿದ್ಮೇಲೆ ಈ ಪ್ರಶ್ನೆ ಕೇಳಕ್ ಕರೆಕ್ಟ್ ಇರುತ್ತೆ. ಮುಂದಿನ ಶ್ಲೋಕ 19ಕ್ಕೆ ಹೋಗೋಣ. ಇಹೈವ ತೈಜಿತಃ ಸರ್ಗೋ ಯೇಷಾಂ ಸಾಮ್ಯೇ ಸ್ಥಿತಂ ಮನಃ ನಿರ್ದೋಷಂ ಹಿ ಸಮಂ ಬ್ರಹ್ಮ ತಸ್ಮಾತ್ ಬ್ರಾಹ್ಮಣಿ ತೇ ಸ್ಥಿತ. ಅನುವಾದ ನಾನೇ ಓದ್ತೀನಿ, ಇನ್ನ ಹೇಳಬೇಕು. ಯಾರ ಮನಸ್ಸು ಸ್ಥಿರವಾಗಿದ್ದು ಸಮಾಭಾವದಲ್ಲಿ ನೆಲೆಸಿರುವುದೋ ಅವರು ಆಗಲೇ ಹುಟ್ಟು ಸಾವುಗಳ ಸ್ಥಿತಿಯನ್ನು ಗೆದ್ದಿರುತ್ತಾರೆ. ಅವರು ಬ್ರಹ್ಮನಂತೆ ದೋಷರಹಿತರು, ಆದುದರಿಂದ ಅವರು ಆಗಲೇ ಬ್ರಹ್ಮನಲ್ಲಿ ಸ್ಥಿತರಾಗಿರುತ್ತಾರೆ. ಸೊ ಇಲ್ಲಿ ಸಮಚಿತ್ತರು ಅಂತ ಬಂತು. ಇದಕ್ಕೆ ಹೋಗೋಕ್ಕೂ ಮುಂಚೆ, ಬಿಕಾಸ್ ಈ ಬ್ಯಾಕ್ಗ್ರೌಂಡ್ ನಮಗೆ ಗೊತ್ತಿರಬೇಕು, ನಾನು ಅವಾಗಲೇ ಆತ್ಮ ಮತ್ತೆ ಪರಮಾತ್ಮರ ಬಗ್ಗೆ ಹೇಳಿದೆ. ಆತ್ಮ ಮತ್ತೆ ಪರಮಾತ್ಮ ಇಬ್ರು, ಮೊದಲನೇದು ಏನಾದ್ರೂ ವ್ಯತ್ಯಾಸ ಮತ್ತು ಹೋಲಿಕೆ ಇದೆಯಾ ಮೊದಲನೇ ತಿಳ್ಕೊಳ್ಳೋಣ.
ಎರಡನೇದು ಇವರಿಬ್ರು ಹೇಗೆ ಕೆಲಸ ಮಾಡ್ತಾರೆ. ಅದಾದ್ಮೇಲೆ ಈ ಸಮಚಿತ್ತಕ್ಕೆ ಬರ್ಬೋದು, ಗೊತ್ತಾಗುತ್ತೆ ನಮ್ಗೆ. ಮೊದಲನೇದು ಆತ್ಮ ಮತ್ತೆ ಪರಮಾತ್ಮರ ಇವರಿಬ್ಬರಿಗಿರುವಂತ ಹೋಲಿಕೆಗಳು ಮತ್ತೆ ವ್ಯತ್ಯಾಸಗಳು. ಆತ್ಮ ಮತ್ತೆ ಪರಮಾತ್ಮ, ನಾನು ಇವು ಹೋಲಿಕೆಗಳ ಬಗ್ಗೆ ಮಾತಾಡ್ತೀನಿ. ಇಬ್ಬರೂ ಸಹ ಭಗವಂತನಿಂದ ಬರುವಂತ ಅಂಶ, ಸಚ್ಚಿದಾನಂದ ವಿಗ್ರಹ. ಆತ್ಮ ಪರಮಾತ್ಮ ಎರಡೂ ಸಹ ಭಗವಂತನಿಂದ ಬರುವಂತ ಅಂಶ. ಆದ್ರೆ ಗುಣದಲ್ಲಿ ಇವೆರಡು ಒಂದೇ ಆಗಿರುತ್ತೆ. ಓಕೆ, ಗುಣದಲ್ಲಿ ಒಂದೇ ಆಗಿರುತ್ತೆ, ಆದ್ರೆ ಪ್ರಮಾಣದಲ್ಲಿ ಇದೆರಡು ಒಂದೇ ಅಲ್ಲ. ಪ್ರಮಾಣದಲ್ಲಿ ಒಂದೇ ಅಲ್ಲ. ಹೇಗೆ ಅರ್ಥ ಮಾಡ್ಕೊಳೋದು ಇದನ್ನ? ಸೂರ್ಯ ಗೊತ್ತಲ್ಲ ಎಲ್ಲರಿಗೂ. ಸೂರ್ಯ ಮತ್ತೆ ಸೂರ್ಯನ ಕಿರಣ ಎರಡೂ ಬೆಳಕು ಕೊಡುತ್ತೆ. ಆದ್ರೆ ಸೂರ್ಯ ಮತ್ತೆ ಸೂರ್ಯನ ಕಿರಣ ಒಂದೇನಾ? ಇಲ್ವಲ್ಲ. ಹಾಗೆ ಪರಮಾತ್ಮ ಸೂರ್ಯನಿದ್ದ ಹಾಗೆ, ಆತ್ಮ ಸೂರ್ಯನ ಕಿರಣ ಇದ್ದ ಹಾಗೆ. ಸೊ ನಾನು ಹೋಲಿಕೆ ಹೇಳಿದೆ, ಒಂದು ವ್ಯತ್ಯಾಸ ಹೇಳಿದೆ. ಎರಡನೇ ವ್ಯತ್ಯಾಸ, ಇನ್ನೊಂದು ಉದಾಹರಣೆ ತಗೊಳ್ಳೋಣ. ಸರಿ, ಪ್ರಶ್ನೆನೇ ಇನ್ನೊಂದು ಬರ್ತೀನಿ. ನಮ್ಮೆಲ್ಲರಲ್ಲೂ ಆತ್ಮ ಇದೆ ಅಲ್ಲ? ಎಷ್ಟು ಜನಕ್ಕೆ ನಮ್ಮೆಲ್ಲರೂ ಆತ್ಮ ಇದೆ ಅಂತ ಹೇಳಿ ಕೈ ಎತ್ತಿ ನೋಡೋಣ. ಆದ್ರ ನಮ್ಮಲ್ಲಿ ಆತ್ಮ ಇದೆ ಅಂತ ಹೇಗೆ ಗೊತ್ತಾಗುತ್ತೆ? ಉಸಿರಾಡ್ತಾ ಇದೀವಿ. ಹೌದು, ಸ್ವಲ್ಪ ಹತ್ರ ಬಂದ್ರು ಪ್ರಭು. ಚೈತನ್ಯ ಎಲ್ಲ ಹತ್ರ ಬಂದ್ರಿ. ಅಂದ್ರೆ ಸರಳವಾಗಿ ಹೇಳ್ಬೇಕು ಅಂದ್ರೆ, ನಮ್ಮಲ್ಲಿ ಪ್ರಜ್ಞೆ ಇದ್ರೆ ಆತ್ಮ ಇದೆ ಅಂತ ಅರ್ಥ. ದೇಹ ಪ್ಲಸ್ ಪ್ರಜ್ಞೆ ಆರೋಗ್ಯವಾಗಿರುವಂತ ದೇಹ. ದೇಹ ಮೈನಸ್ ಪ್ರಜ್ಞೆ ಮೃತದೇಹ. ಬಿಕಾಸ್ ನಮ್ಗಿರುವಂತ ಅಂಗಗಳೇ ಎಲ್ಲ ಸಹ ಮೃತ ದೇಹಕ್ಕೂ ಸಹ ಇರೋದಲ್ಲ. ಚೈತನ್ಯ ಅಷ್ಟೇ ಇಲ್ಲ ಅಂದ್ರೆ ಅದಕ್ಕೆ ಹೋಗಿ ಅವ್ರ ಮೃತದೇಹಕ್ಕೆ ಹೋಗಿ ಗಿಂಟಿದ್ರು ಸಹ ಗೊತ್ತಾಗಲ್ಲ. ಸೊ ಪ್ರಜ್ಞೆ ಇಲ್ಲ ಅಂದ್ರೆ ಆತ್ಮ ಇಲ್ಲ ಅಂತ ಅರ್ಥ, ಪ್ರಜ್ಞೆ ಇದ್ರೆ ಆತ್ಮ ಇದೆ ಅಂತ ಅರ್ಥ. ಈಗ ನಾನು ಆತ್ಮ ಪರಮಾತ್ಮಕ್ಕೆ ಇನ್ನೊಂದು ಉದಾಹರಣೆ ವ್ಯತ್ಯಾಸ ಕೊಡ್ತೀನಿ ಅಂತ ಹೇಳಿದ್ನಲ್ಲ. ನಾನು ನನಗೆ ಗಿಂಟ್ಕೊಂತೀನಿ, ಅಥವಾ ನೀವು ನಿಮ್ಮನ್ನು ಗಿಂಟ್ಕೊಂಡ್ರೆ ನಿಮ್ಮ ನೋವಿನ ಅನುಭವ ನನಗಾಗತ್ತಾ? ಬರೀ ನಿಮ್ಗಷ್ಟೇ ಆ ನೋವು ಗೊತ್ತಾಗುತ್ತೆ, ಕರೆಕ್ಟ್ ಅಲ್ಲ? ಆದ್ರೆ ಪರಮಾತ್ಮನಾದವನು ಎಲ್ಲಾ ಜೀವಿ ವ್ಯಕ್ತಿಗಳಲ್ಲೂ ಸಹ ಇರ್ತಾನೆ. ನಾವು ಇದು ಉದಾಹರಣೆ ಹೇಳ್ತಾ ಇದ್ದೆ, ನಾವು ಭಕ್ತರು ಎಲ್ಲರೂ ಸಹ ಸತ್ಸಂಗಕ್ಕೆ ಬರಲಿ ಅಂತ ನಾವು ಕೃಷ್ಣನಲ್ಲಿ ಪ್ರಾರ್ಥನೆ ಮಾಡ್ಕೊಂಡಾಗ, ನಮ್ಮಲ್ಲಿರುವಂತ ಪರಮಾತ್ಮ ನಿಮ್ಮಲ್ಲಿರುವಂತ ಪರಮಾತ್ಮನಿಗೆ ಕನೆಕ್ಟ್ ಆಗಿ ನೀವು ಬರೋಂಗ್ ಮಾಡ್ತಾನೆ. ಯಾಕಂದ್ರೆ ನಿಮ್ಮಲ್ಲಿ ಎಲ್ಲರಲ್ಲೂ ಪರಮಾತ್ಮ ಇದ್ದಾನಲ್ಲ. ಗೊತ್ತಾಗ್ತಿದೆ ಕನೆಕ್ಷನ್? ನೋಡಿ, ಆತ್ಮಕ್ಕಿರೋ ಲಿಮಿಟ್, ಒಂದು ಬೌಂಡ್ರಿ ಇದೆ. ಏನು? ನಮ್ಮ ದೇಹದವರೆಗೂ ಅಷ್ಟೇ ಅದಕ್ಕೆ ಲಿಮಿಟ್ ಇರೋದು. ಪರಮಾತ್ಮನ್ಗೆ ಅದಿಲ್ಲ. ನಾನು ಪ್ರೇಯರ್ ಮಾಡಿದೆ, ಪ್ರಾರ್ಥನೆ ಮಾಡಿದೆ, ನೀವೆಲ್ಲರೂ ಬಂದ್ರಿ. ಪರಮಾತ್ಮ ಟು ಪರಮಾತ್ಮ ಕನೆಕ್ಷನ್, ಟೆಲಿಪತಿ ತರ. ಗೊತ್ತಾಯ್ತಾ? ಆತ್ಮ ಮತ್ತೆ ಪರಮಾತ್ಮ. ಹಾಗೆ ಇನ್ನೊಂದು ವಿಷಯ ಏನಂದ್ರೆ, ನಮ್ಮ ಜೀವನದಲ್ಲಿ ಯಾವುದೇ ಒಂದು ಕಾರ್ಯ ನಾವು ಮಾಡ್ತಾ ಇದ್ದೀವಿ, ನಡೆಸ್ತಾ ಇದ್ದೀವಿ ಅಂದ್ರೆ ಅದನ್ನೆಲ್ಲಾನು ಸಹ ಪರಮಾತ್ಮ ನೋಡ್ತಾ ಇರ್ತಾನೆ. ಆತ್ಮ ಮತ್ತೆ ಪರಮಾತ್ಮ ನೋಡ್ತಾ ಇರ್ತಾನೆ. ಅದಕ್ಕೋಸ್ಕರ ಪರಮಾತ್ಮನ್ನ ಹನುಮಂತ ಉಪದೃಷ್ಟ ಅಂತ ಕರೀತಾರೆ. ಉಪದೃಷ್ಟ ಅಂದ್ರೆ ಎಲ್ಲವನ್ನೂ ಸಹ ನೋಡ್ತಾ ಇರ್ತಾನೆ. ಹನುಮಂತ ಅಂದ್ರೆ ಎಲ್ಲವನ್ನೂ ಸಹ ಸ್ಯಾಂಕ್ಷನ್ ಮಾಡ್ತಾ ಇರ್ತಾನೆ. ಅದಕ್ಕೆ ಯಾರನ್ನ ಬಾವಿಗೆ ಹೋಗಿ ಬೀಳ್ತೀಯ ಅಂದ್ರೆ ಉಪದೃಷ್ಟ ನೋಡ್ತಾನೆ, ಸರಿನಪ್ಪ ನಿನ್ಗೆ ಒಳ್ಳೇದನ್ಸರೆ ಸ್ಯಾಂಕ್ಷನ್ ಮಾಡ್ತಾನೆ, ಬೀಳು. ಆ ಒಂದು ಅಲ್ಪ ಸ್ವಾತಂತ್ರ್ಯ ಭಗವಂತ ನಮಗ್ ಕೊಟ್ಟಿದ್ದಾನೆ, ಮಿಸ್ಯೂಸ್ ಮಾಡು ಅಂತ ಹೇಳಿಲ್ವಲ್ಲ. ನಮಗ್ ಬಾವಿಗೆ ಬೀಳ್ತೀವಿ ಅಂದ್ರೆ ಸರಿ, ಉಪದೃಷ್ಟ ಭಗವಂತ ಮಾಡಿಸ್ತಾನೆ. ಇದು ಆತ್ಮ ಮತ್ತೆ ಪರಮಾತ್ಮನಿರುವಂತ ವ್ಯತ್ಯಾಸ ಮತ್ತೆ ಹೋಲಿಕೆಗಳು. ಈ ರೀತಿ ಯಾವ ಒಬ್ಬ ಭಕ್ತ ಎಲ್ಲಾ ಜೀವಿಯಲ್ಲೂ ಸಹ ಮೊದಲನೇದು ಆತ್ಮ ಪರಮಾತ್ಮ ಇರ್ತಾನೆ ಅಂತ ತಿಳ್ಕೊತಾನೆ. ಎರಡು, ಆ ಜೀವಿಯ ನಡತೆ ಅಥವಾ ಜೀವಿಗೆ ಹೇಗೆ ವರ್ತನೆ ಮಾಡಬೇಕು ಅದನ್ನ ತಿಳ್ಕೊತಾನೆ. ಇಂಥ ಒಬ್ಬ ವ್ಯಕ್ತಿ ಸಮಚಿತ್ತನಾಗಿರ್ತಾನೆ. ಅವನ ಜೀವನದಲ್ಲಿ ಏಳು ಬೀಳು ಏನೇ ಆಗಿರ್ಬೋದು, ನಾವು ಅನುವಾದದಲ್ಲಿ ಅದೇ ಓದಿದ್ದಿಲ್ಲಿ,
ಯಾರ ಮನಸ್ಸು ಸ್ಥಿರವಾಗಿದ್ದು ಸಮಾಭಾವದಲ್ಲಿ ನೆಲೆಸಿರುವುದೋ ಅವರು ಆಗಲೇ ಹುಟ್ಟು ಸಾವುಗಳ ಸ್ಥಿತಿಯನ್ನು ಗೆದ್ದಿರುತ್ತಾರೆ. ಅಂದ್ರೆ ಯಾವಾಗ ಈ ಒಬ್ಬ ವ್ಯಕ್ತಿ ಅಂದ್ರೆ ಭಕ್ತನಾದವನು ಇದನ್ನ ಅರ್ಥ ಮಾಡ್ಕೊಂಡ್ರೆ ಆಲ್ರೆಡಿ ಅವನು ಬ್ರಹ್ಮಭೂತ ಸ್ಟೇಜಿಗೆ ಬಂದ್ಬಿಡ್ತಾನೆ. ಈ ಬ್ರಹ್ಮಭೂತ ಸ್ಟೇಜಿಗೆ ಬಂದಿದ ತಕ್ಷಣ ಅಂದ್ರೆ ಅವನಿಗೆ ಮುಕ್ತಿ ಆಲ್ರೆಡಿ ರೆಡಿ. ಯಾಕಂದ್ರೆ ಅವನು ಎಲ್ಲಾ ಜೀವಿಯಲ್ಲೂ ಪರಮಾತ್ಮ ಕಾಣಿಸ್ತಾ ಇದೆ. ಎಲ್ಲ ಜೀವಿಲೂ ಆತ್ಮ ಇದೆ ಅಂತ ಗೊತ್ತಾಗುತ್ತೆ, ಪರಮಾತ್ಮ ಇದೆ ಅಂತ ಗೊತ್ತಾಗುತ್ತೆ. ಹಾಗೆ ಎಲ್ಲ ಜೀವಿನೂ ಗೌರವಿಸೋಕೆ ಸಹ ಅವನಿಗೆ ಗೊತ್ತಾಗ್ತಿದೆ. ಆತ್ಮ ಪರಮಾತ್ಮ ಏನ್ ಮಾಡ್ತಾರೆ, ಅವರಿಬ್ಬರ ನಡುವೆ ಏನ್ ವ್ಯತ್ಯಾಸ ಎಲ್ಲ ಗೊತ್ತಿರುತ್ತೆ. ಇಷ್ಟು ತಿಳ್ಕೊಂಡಿರುವಂತ ವ್ಯಕ್ತಿ ತನ್ನ ಜೀವನದಲ್ಲಿ ಏನೇ ಆಗ್ಲಿ, ಮೇಲಾಗ್ಲಿ ಕೀಳಾಗ್ಲಿ ಏನಾಗ್ಲಿ ಅವ್ನ ತಲೆ ಕೆಡಿಸ್ಕೊಳಲ್ಲ. ಇಲ್ಲೇ ಇದ್ದಾನೆ, ಯಾಕೆ ತಲೆ ಕೆಡಿಸ್ಕೋಬೇಕು? ಇಂಥವನು ಈ ಯಾವುದೇ ಒಂದು ಸ್ಥಿತಿ ಬಂದರೂ ಸಹ ಸಮಚಿತ್ತದಿಂದ ನೋಡ್ತಾನೆ. ಇಂಥ ಉತ್ತಮವಾದ ಜ್ಞಾನ ಇರುವಂತ ವ್ಯಕ್ತಿ, ಇವನೇ ನಿಜವಾದ ಜ್ಞಾನ ಇರುವಂತ ವ್ಯಕ್ತಿ ಆಲ್ರೆಡಿ ಬ್ರಹ್ಮಭೂತ ಸ್ಟೇಜಿಗೆ ಬಂದ್ಬಿಟ್ಟ. ಆದ್ರೆ ನಾನು ಆವಾಗಲೇ ಕೇಳಬೇಕು ಅಂದ್ಕೊಂಡಿದ್ದ ಪ್ರಶ್ನೆ ಏನಂದ್ರೆ, ಯಾಕೆಂದ್ರೆ ಈ ವ್ಯಕ್ತಿ ಯಾರ ಮಾತುಗಳಿಂದಾಗ್ಲಿ ಯಾರು ಏನೇ ಅಂದ್ರೂ ಅವನು ಚಿಂತೆ ಹೋಗಲ್ಲ. ಆದ್ರೆ ನಾವು ಈ ವ್ಯಕ್ತಿ ಆಗ್ಬೋದಾ, ಅಥವಾ ಈ ಕ್ಯಾರೆಕ್ಟರಿಸ್ಟಿಕ್ಸ್ ಇರುವಂತ ಅಂದ್ರೆ ಎಲ್ಲಾ ಜೀವಿಲೂ ಸಹ ಆತ್ಮ ಮತ್ತೆ ಪರಮಾತ್ಮ ಕಾಣಿಸ್ಬೇಕು, ನಮ್ಗೆ ಆಗಕ್ಕಾಗತ್ತಾ? ಆಗ್ಬೋದಾ? ಕಾಣಿಸುತ್ತಾ ಎಲ್ಲಾ ಜೀವಿಲಿ? ಇವಾಗ ನಾನು ನಿಮ್ಗೆ ಕೇಳ್ತೀನಿ, ಇವಾಗ ಎಲ್ಲಾ ಜೀವಿಲು ಪರಮಾತ್ಮ ಆತ್ಮ ಕಾಣಿಸ್ತಾನ ನಮ್ಗೆಲ್ಲರಿಗೂ? ತಕ್ಷಣ ಯಾವ ಯಾಕೆಂದ್ರೆ ಯಾಕೆ ತಕ್ಷಣ ಕಾಣಲ್ಲ ಅಂದ್ರೆ, ನಮ್ಮಲ್ಲಿ ಹಲವಾರು ಕಲ್ಮಶಗಳಿದೆ. ನಾವು ಕೇಳಿರ್ಬೋದು ಪ್ರಾಣಾಯ ಸ್ವ, ಅಪಾನಾಯ ಸ್ವ, ವ್ಯಾನಾಯ ಸ್ವಾಹ, ಇದು ಹೇಳ್ತಾರಲ್ಲ, ಪ್ರಾಣ ಅಪಾನ ಸ್ವಾನ ಉದಾನ, ಇವೆಲ್ಲ ಕೇಳಿದ್ರಲ್ಲ ನೀವು ಪೂಜೆಲ್ ಕೂತಾಗೆಲ್ಲನ. ನಮ್ಮ ಆತ್ಮ ಅನ್ನೋದು ಈ ವೈಟಲ್ ಏರ್ಸ್ ಅಂತಾರೆ ಇಂಗ್ಲಿಷಲ್ಲಿ, ಈ ಇಷ್ಟು ಗಾಳಿಯಿಂದ ತುಂಬ್ಕೊಂಡ್ಬಿಟ್ಟಿದೆ. ಇದೆಲ್ಲ ಯಾವಾಗ ಕ್ಲೀನ್ ಆಗುತ್ತಲ್ಲ, ಆತ್ಮ ಪರಿಶುದ್ಧ ಆಗುತ್ತೆ. ಆಗ ನಾವು ಈ ಅನುಭವ ಮಾಡಕ್ ಶುರು ಮಾಡ್ತೀವಿ. ಅಥವಾ ಸರಳವಾಗಿ ಇನ್ನೂ ಕಷ್ಟ ಬೇಡ, ಈಸಿಯಾಗಿ ಹೇಳ್ಬೇಕು ಅಂದ್ರೆ, ಯಾರಾದ್ರೂ ನಮ್ಮ ಮನೆಗೆ ಬರ್ತಾ ಇದಾರೆ ಅಂದ್ರೆ ಫಸ್ಟ್ ಕೆಲಸ ನಾವೇನ್ ಮಾಡ್ತೀವಿ? ಫಸ್ಟ್ ಕೆಲಸ ಮನೆ ಕ್ಲೀನ್ ಮಾಡ್ತೀವಿ. ಕರೆಕ್ಟ್ ಅಲ್ಲ? ಈಗ ನಾವು ಎಲ್ಲಾ ಜೀವಿಲೂ ಸಹ ಪರಮಾತ್ಮ ಮತ್ತೆ ಆತ್ಮನ ನಾವು ಕಾಣಬೇಕು. ಸ್ವಲ್ಪ ಕ್ಲೀನ್ ಆಗಿರ್ಬೇಕಲ್ಲ ನಮ್ಮ ಅಂದ್ರೆ ನಮ್ಮ ಪರಮಾತ್ಮ ಇದ್ದಾನೆ, ಈ ಆತ್ಮ ಇದೆ. ಬಟ್ ಈ ಆತ್ಮ ಅನ್ನೋದು ಮೊದಲನೇ ಅಜ್ಞಾನ, ದೇಹ ಅಂತ ಅನ್ಕೊಂಡು ಜೀವಿಸ್ತಾ ಇದೆ, ಅದು ಮೊದಲನೇ ಅಜ್ಞಾನ ಬಿಡಿ. ಎರಡನೇದು ನಮ್ಮ ಬುದ್ಧಿ ಆಗ್ಲಿ ಯಾವುದು ಸಹ ಶುದ್ಧಿ ಆಗಿಲ್ಲ ನಾವಿದನ್ನ ನೋಡೋಕೆ. ಸೊ ಅದಕ್ಕೋಸ್ಕರ ಇದಕ್ಕಿರುವಂತ ಏಕೈಕ ಮಾರ್ಗ, ಒಂದೇ ಮಾರ್ಗ ಇರೋದು. ಯಾಕಂದ್ರೆ ತುಂಬಾ ಜ್ಞಾನದ ಹಂತದಲ್ಲಿ ಇರುವಂತ ವ್ಯಕ್ತಿ ಅಂದ್ರೆ ಭಕ್ತ ಎಷ್ಟು ಉತ್ತಮ ಸಾಧನೆಯಲ್ಲಿರ್ತಾನೋ ಅವನು ಮಾತ್ರ ಈ ರೀತಿ ವ್ಯವಹರಿಸಕ್ ಸಾಧ್ಯ. ಪ್ರತಿಯೊಂದು ಜೀವಿತ ಉತ್ತಮವಾಗಿರ್ಬೇಕು. ನಾವಂತೂ ಅಲ್ವೇ ಅಲ್ಲ ಬಿಡಿ, ಅವರಲ್ಲಿ ಇರ್ತಾರೆ, ನಾವಲ್ಲ. ಸೊ ಇದಕ್ಕಿರೋದು ಒಂದೇ ಮಾರ್ಗ. ಏನಿರ್ಬೋದು ಹೇಳಿ? ಒಂದು ಮಾರ್ಗ ಇದೆ, ಮುಕ್ತಿ ಅದೇ ಬ್ರಹ್ಮಭೂತ. ಅಂದ್ರೆ ಕಲಿಯುಗದಲ್ಲಿ ಇರುವಂತದ್ದು ಯುಗ ಧರ್ಮ ಏನ್ ಹೇಳಿ? ಸಂಕೇತ ಹೇಳಿ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇದನ್ನ ಮಾಡ್ತಾ 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 ಮಾಡ್ತಾನೆ ನಾವು ಆ ಹಂತಕ್ಕೆ ತಲುಪಬಹುದು. ಯಾಕೆಂದ್ರೆ ಕೃಷ್ಣ ನಮಗೆ ಅರ್ಹತೆ ಇಲ್ಲ ಅಂದ್ರೂ ಸಹ ಆ ಅರ್ಹತೆ ಒದಗಿಸ್ಕೊಡೋಂಗೆ ಕೃಷ್ಣ ನಮಗೆ ಮಾಡ್ತಾನೆ. ಗೊತ್ತಾಗ್ತಿದ್ಯಾ? ಸೊ ಒಂದು ಕತೆ ಇದೆ. ಯಾಕೆಂದ್ರೆ ನಾನು ಎಲ್ಲಾ ಜೀವನೂ ಸಮಾನ ದೃಷ್ಟಿಯಿಂದ ನೋಡ್ಬೇಕು ಅಂತ ನಾನು ಹೇಳಿದ್ನಲ್ಲ, ಈ ರೀತಿ ಒಬ್ಬ ಉತ್ತಮವಾಗಿರುವಂತ ಒಬ್ಬರು ವೈಷ್ಣವರ ಕತೆ, ಅವ್ರು ಆಲ್ರೆಡಿ ಈ ಉತ್ತಮ ಲೆವೆಲ್ ಅಲ್ಲಿ ಇದ್ದಾರೆ, ಅಂತವರ ಕತೆ ನಾನು ಹೇಳ್ತೀನಿ. ಸೊ ಸುಮಾರು ವರ್ಷಗಳ ಹಿಂದೆ ಶಿವಾನಂದ ಸೇನ ಅಂತ ಒಬ್ಬ ವೈಷ್ಣವರು ಇರ್ತಾರೆ. ಇವರು ಯಾವಾಗೂ ಸಹ ಪೂರಿ ಜಗನ್ನಾಥ ಯಾತ್ರೆಗೆ ಹೋಗ್ತಾ ಇರ್ತಾರೆ. ಈ ಪ್ರತಿಯೊಬ್ರು ಯಾರಾದ್ರೂ ಪೂರಿ ಜಗನ್ನಾಥ ಯಾತ್ರೆಗೆ ನಾನು ಬರ್ತೀನಿ ಅಂದ್ರೆ ಅವ್ರ ಕರ್ಕೊಳೋದ ಆಗಿರ್ಬೋದು, ಅವ್ರಿಗೆ ಪ್ರಸಾದ ಆಗಿರ್ಬೋದು,
ಅವರ ಊಟದ ವ್ಯವಸ್ಥೆ, ಬೆಳಗ್ಗೆ ಸಾಯಂಕಾಲ ಅಥವಾ ಅವರು ಇರೋಕೆ ವ್ಯವಸ್ಥೆ ಎಲ್ಲವನ್ನೂ ಸಹ ಇವರು ಮಾಡಿ ಅವ್ರನ್ನ ಕರ್ಕೊಂಡು ಹೋಗ್ತಾ ಇರ್ತಾರೆ. ಯಾರು? ಶಿವಾನಂದ ಸೇನನವರು. ಈ ರೀತಿ ಎಲ್ಲ ಒಂದು ದಿನ ಇದೇ ರೀತಿ ಕೀರ್ತನೆ ಮಾಡಿಕೊಂಡು ಎಲ್ಲ ಪೂರಿ ಜಗನ್ನಾಥ್ ಎಲ್ಲ ಹೋಗ್ಬೇಕು ಅಂತ ಎಲ್ಲ ಸಿದ್ಧತೆ ಎಲ್ಲ ನಡೀತಾ ಇರುತ್ತೆ. ನಡಿಬೇಕಾದ್ರೆ ಸಾಮಾನ್ಯವಾಗಿ ಒಂದು ಬೀದಿ ನಾಯಿ ಅವ್ರಿಗೆ ಕಾಣಿಸುತ್ತೆ. ಓಕೆನಾ? ಅವ್ರಿಗೆ ಬೀದಿ ನಾಯಿ ಕಾಣಿಸ್ದಾಗ ಸರಳವಾಗಿ ಏನ್ ಮಾಡ್ತಾರೆ, ಉತ್ತಮವಾದ ವೈಷ್ಣವ, ಅವಾಗ ಹೇಳಿದ್ದೀನಿ, ಬೀದಿ ನಾಯಿ ನೋಡಿದ ತಕ್ಷಣ ಏನ್ ಕಾಣುತ್ತೆ ಅವ್ರಿಗೆ? ಆತ್ಮ, ಪರಮಾತ್ಮ. ಸರಿ ಅಂತ ಫಸ್ಟ್ ಏನ್ ಮಾಡ್ತಾರೆ? ಪ್ರಸಾದ ಕೊಡ್ತಾರೆ. ಯಾಕೆಂದ್ರೆ ನಾವು ಮಾಡೋಂಥ ಇದು ನಾವು ತಿಳ್ಕೊಳ್ಬೇಕು. ನಿಮ್ಮಲ್ಲಿರೋಂಥ, ನಿಮಗೆ ಗೊತ್ತಿರೋಂಥ ಸ್ನೇಹಿತರು ಯಾರೇ ಏನೇ ಆಗಿರಲಿ, ಮೊದಲು ಅವರಿಗೆ ಪ್ರಸಾದ ಕೊಡೋಣ. ಯಾಕೆಂದ್ರೆ ಪ್ರಸಾದ ಕೊಡೋದ್ರಿಂದ ನೇರವಾದ ಭಗವಂತನ ಕೃಪೆ ನಾವು ಅವ್ರಿಗೆ ಕೊಡ್ಬೋದು. ಅದೇ ರೀತಿ ಈ ಶಿವಾನಂದ ಸೇನ ಅವರು ಈ ನಾಯಿಗೆ ಪ್ರಸಾದ ಕೊಡ್ತಾರೆ. ಇದೇ ರೀತಿ ಎಷ್ಟೋ ದಿನ, ಅಂದ್ರೆ ಯಾತ್ರೆಗೆ ಹೋಗೋವರೆಗೂ ನಾಯಿನ ನೋಡ್ಕೊಳೋದು, ನಾಯಿಗೆ ಪ್ರಸಾದ ಕೊಡೋದು, ಎಲ್ಲರ ಜೊತೆ ಭಕ್ತರೆಲ್ಲ ಇರ್ತಾರಲ್ಲ ಅವ್ರದ್ದೆಲ್ಲ ಪ್ರಸಾದ ಆದ್ಮೇಲೆ ನಾಯಿಗೆ ಹೋಗಿ ಮತ್ತೆ ಪ್ರಸಾದ ಕೊಡೋದು, ಈ ತರ ನಾಯಿನ ನೋಡ್ಕೊತಾ ಇರ್ತಾರೆ. ಹಾಗೆ ಅವ್ರಿಗೆ ಎಷ್ಟು ಉತ್ತಮವಾದ ವೈಷ್ಣವರು ನೋಡಿ, ಒಂದಿನ ನಾಯಿ ತಪ್ಪಿಸ್ಕೊಳ್ಳುತ್ತೆ. ಆ ತಪ್ಪಿಸ್ಕೊಳ್ದಾಗ ಬೇರೆ ಭಕ್ತರಿಗೆ ಆ ನಾಯಿನ ಹುಡ್ಕೊಂಡು ಬನ್ನಿ ಅಂತ ಹೇಳಕ್ಕೆ ಕಳಿಸ್ತಾರೆ. ನಾಯಿ ಸಿಗೋದಿಲ್ಲ. ಅವಾಗ ಅವರು ಪ್ರಸಾದನೇ ತಗೊಳಲ್ಲ. ನೋಡಿ, ನಾವಾದ್ರೆ ತಪ್ಪಿಸ್ಕೊಂತ ಹೋಗ್ಲಿ ಬಿಡಿ, ಹೊಟ್ಟೆ ಹಸಿತಾ ಇದೆ ಪ್ರಭು ಅಂತ ಪ್ರಸಾದ ತಗೊಳ್ಬಿಡ್ತೀವಲ್ಲ. ಉತ್ತಮವಾದ ವೈಷ್ಣವ, ಆತ್ಮ ಮತ್ತೆ ಪರಮಾತ್ಮ, ಆ ಜೀವಿಗೆ ಆಹಾರ ಇಲ್ಲ, ನಾನು ಹೇಗಪ್ಪ ತಿನ್ನೋದು ಅಂತ ಹೇಳಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಸರಿ ಆ ನಾಯಿನ ಹುಡ್ಕಕ್ಕೇನೋ ಕಳಿಸಿದ್ರು, ನಾಯಿ ಸಿಗ್ಲಿಲ್ಲ. ಸರಿ, ಯಾಕೆಂದ್ರೆ ಆ ನಾಯಿನ ಎಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ರು ಅಂದ್ರೆ, ಎಲ್ಲಾನ ಪ್ರಯಾಣ ಮಾಡಬೇಕು ಅಂದ್ರೂ ಸಹ ಅವಾಗೆಲ್ಲ ಈ ತರ ಗಾಡಿ ಏನೂ ಇರಲಿಲ್ಲ, ಬೋಟಲ್ಲಿ ಹೋಗ್ಬೇಕಿತ್ತು. ಆ ಬೋಟ್ಗೂ ಸಹ ಎಕ್ಸ್ಟ್ರಾ ಹಣವನ್ನು ಕೊಟ್ಟು ನಾಯಿನ ಕರ್ಕೊಂಡು ಹೋಗ್ತಾ ಇದ್ರಂತೆ ಇವಾಗ. ಇಷ್ಟೆಲ್ಲ ಮಾಡೋಂಥವ್ರಿಗೆ ಆ ನಾಯಿ ಸಿಗ್ಲಿಲ್ಲ. ಸರಿ, ಒಂದಿನ ಪೂರಿಗೆ ಪಶ್ಚಿಮ ಬೆಂಗಾಲದಿಂದ ಪೂರಿಗೆ ಯಾತ್ರಾ ಸಿದ್ಧ ಆಗುತ್ತೆ. ಎಲ್ಲ ಭಕ್ತರೆಲ್ಲ ಹೋಗ್ತಾರೆ, ಕೀರ್ತನೆ ಎಲ್ಲ ನಡೀತಿರುತ್ತೆ. ಪೂರಿ ಜಗನ್ನಾಥ ತಲುಪ್ತಾರೆ. ತಲುಪಾದ್ಮೇಲೆ ಅಲ್ಲಿ ಚೈತನ್ಯ ಪ್ರಭುಗಳು ಹೇಳ್ದಂಗೆ, ಚೈತನ್ಯ ಮಹಾಪ್ರಭುಗಳು ಕೃಷ್ಣನ ಚನ್ನಾವತಾರ. ಓಕೆನಾ? ಸ್ವಯಂ ಕೃಷ್ಣ ಚನ್ನಾವತಾರ. ಈ ನಾಯಿ ಎಲ್ಲಿ ಕಳೆದೋಗಿತ್ತಲ್ಲ, ಅದೇ ನಾಯಿ ಅಲ್ಲಿ ಚೈತನ್ಯ ಮಹಾಪ್ರಭು ಹತ್ರ ಇರುತ್ತೆ. ಅಲ್ಲಿ ನಾಯಿ ಅದಲ್ಲದೆ ಆ ನಾಯಿ ಏನ್ ಮಾಡ್ತಿರುತ್ತೆ ಗೊತ್ತಾ? ಚೈತನ್ಯ ಮಹಾಪ್ರಭು ಕೈಗಳಿಂದ ಒಂದು ಕಾಯಿ ಹೊಡೆದಿರುತ್ತಲ್ಲ, ಅದನ್ನ ತಿಂತಾ ಇರುತ್ತೆ. ಕೋಕೋನಟ್ ಪಲ್ಪ್ ತಿಂತಾ ಇರುತ್ತೆ. ನೋಡಿ, ಚೈತನ್ಯ ಮಹಾಪ್ರಭುಗಳ ಕೈಯಿಂದ ಅದು ತಿಂತಾ ಇರುತ್ತೆ. ಶಿವಾನಂದ ಸೇನ ಅವ್ರಿಗೆ ನೋಡಿ ಬಹಳ ಅಂದ್ರೆ ಬಹಳ ಸಂತೋಷ ಆಗೋಗುತ್ತೆ. ಭಗವಂತನ ಕೈಯಲ್ಲಿಂದ ಪ್ರಸಾದ ತಿಂತಾ ಇದೆ, ಯೋಚನೆ ಮಾಡಿ ಎಂಥ ಭಾಗ್ಯ. ಆಗ ಚೈತನ್ಯ ಮಹಾಪ್ರಭು ನೋಡ್ತಾರೆ ಶಿವಾನಂದ ಸೇನ ಅವ್ರು ನೋಡಿ, ಅರ್ಥ ಆಗುತ್ತೆ ಚೈತನ್ಯ ಮಹಾಪ್ರಭು. ಎಲ್ಲರೂ ಜೋರಾಗಿ ಹರೇ ಕೃಷ್ಣ ಮಹಾಮಂತ್ರ ಹೇಳಿ ಅಂತ ಹೇಳ್ತಾರೆ. ಎಲ್ಲರೂ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅಂತ ಹೇಳ್ತಾರೆ. ಆಗ ನಾಯಿ ಏನೋ ಗೊತ್ತಿಲ್ಲ, ಅದು ಬೊಗಳಕ್ ಶುರು ಮಾಡುತ್ತಲ್ಲಿ, ಬೌ ಅಂತ. ಆ ಟೈಮ್ ಅದು ಬೊಗಳಕ್ ಶುರು ಮಾಡುತ್ತೆ. ಆದ್ಮೇಲೆ ನಾಯಿ ಕೆಲವೊಂದು ದಿವಸ ಆದ್ಮೇಲೆ ಅದು ವೈಕುಂಠ ಲೋಕಕ್ಕೆ ತಲುಪಿಬಿಡುತ್ತೆ, ತನ್ನ ಮರಣ ಆದ್ಮೇಲೆ. ನೋಡಿ, ನಾಯಿನೂ ಸಹ ವೈಕುಂಠ ಲೋಕಕ್ಕೆ ತಲುಪ್ತಾ ಇದೆ. ಹೇಗ್ ಶುರುವಾಯ್ತು? ನಾಯಿ ಅದಕ್ಕೆ ಅರ್ಹತೆ ಗೊತ್ತಿಲ್ಲ, ಅದು ಏನ್ ಮಾಡಿತ್ತು ಪೂರ್ವ ಜನ್ಮದ್ದು. ಮೊದಲು ಅದಕ್ಕೆ ಕೃಪೆ ಸಿಕ್ಕಿದೆ ಹೆಂಗೆ ಹೇಳಿ? ಶಿವಾನಂದ ಸೇನ ಅಂದ್ರೆ ಅಸೋಸಿಯೇಷನ್. ನಾವು ಮುಂದೆ ಭಕ್ತಿಯ ಹಾದಿಲಿ ಹೇಗೆ ಸಾಗಬೇಕು ಅನ್ನೋದು ತಿಳ್ಕೊಳ್ಬೇಕು ಅಂದ್ರೆ ನಾವು ಮಾಡುವಂಥ ಸಂಘ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ಎಲ್ಲರೂ ನಾವಿರೋದೇನು? ಸತ್ ಸಂಘ. ನಾವು ಮಾಡುವಂಥ ಸಂಘದಿಂದಾನೇ ನಮಗೆ ಕೃಪೆ ಬರಕ್ಕೆ ಶುರುವಾಗುತ್ತೆ. ಸೊ ಆ ಶಿವಾನಂದ ಸೇನ ಏನ್ ಮಾಡಿದ್ರು, ಮೊದಲು ಆ ನಾಯಿಗೆ ಆ ಸಂಘವನ್ನು ದಯಪಾಲಿಸಿದ್ರು. ಯಾಕಂದ್ರೆ ಭಕ್ತರ ಜೊತೆ ಇತ್ತು. ಏನ್ ಮಾಡ್ತು ನಾಯಿ? ಪ್ರಸಾದ ತಗೊಳ್ತು. ಪ್ರಸಾದ ಅಂದ್ರೆ ಉತ್ತಮವಾದ ಕೃಪೆ.
ನಾವು ಪ್ರತಿಯೊಂದು ದಿನ ಅಡುಗೆ ಮಾಡಿ, ಜಾಸ್ತಿ ಏನಿಲ್ಲ, ಭಗವಂತನಿಗೆ ಹೋಗಿ ಅರ್ಪಣೆ ಮಾಡಿ ನಾವು ಪ್ರಸಾದ ತಿಂತೀವಲ್ಲ, ಆ ಪ್ರಸಾದ ನಿಮ್ಮ ದಿನ ಆಮೇಲೆ ನೋಡಿ ನೀವು. ಯಾಕಂದ್ರೆ ಸಾಧಾರಣವಾಗಿ ನಾವು ಮಾಡ್ತಿರ್ಬೋದು, ಬೆಳಗ್ಗೆ ಎದ್ದೊಳ್ತೀವಿ, ಅಡುಗೆ ಏನು ಮಾಡ್ತೀವಿ, ಅಮ್ಮ ನಾಳೆ ಪಲಾವ, ಅಮ್ಮ ಪೂರಿನ, ಸಾಗುನ ಕೇಳ್ಕೊಂಡು ತಿನ್ಕೊಂಡು ಹೋಗ್ತಾ ಇರ್ತೀವಿ. ಯಾಕಂದ್ರೆ ಅಲ್ಲಿವರೆಗೂ ನಾವು ಇಂದ್ರಿಯ ತೃಪ್ತಿಗೋಸ್ಕರ ನಾವು ಮಾಡ್ಕೊಂಡು ಹೋಗ್ತೀವಿ. ಆದರೆ ಯಾವಾಗ ನಮ್ಮ ಮನಸ್ಸಿನಲ್ಲಿ ಅಯ್ಯೋ ನಾಳೆ ಕೃಷ್ಣನಿಗೆ ಏನು ಮಾಡಬೇಕು, ಕೃಷ್ಣನಿಗೆ ಪಲಾವ್ ಮಾಡಿದ್ರೆ ಚೆನ್ನಾಗಿರುತ್ತಾ ಅಂತ ಯಾವಾಗ ನಮ್ಮ ಮನಸ್ಸಲ್ಲಿ ಬರುತ್ತೆ, ಆಗ ಕೃಷ್ಣ ನೋಡ್ತಾನೆ, ನನಗೋಸ್ಕರ ತಾನೆ, ಸರಿ ತಗೋ ಕೃಪೆ, ಹೋಗಿ ಭಗವಂತನ ಮುಂದೆ ಪ್ರಸಾದ ನೈವೇದ್ಯ ಮಾಡಿದ್ರೆ ಸಾಕು, ಅದನ್ನೇ ತಿನ್ನೋಣ. ಆ ಕೃಪೆ ನೋಡಿ, ಸರಳವಾಗಿ ಹೇಳ್ತಾ ಇದೆ, ನಾಯಿ ವೈಕುಂಠ ಲೋಕ, ಪ್ರಸಾದ. ಅದಕ್ಕೆ ಪ್ರಭುಗಳಿಗೆ ಎಲ್ಲರಿಗೂ ಹೇಳೋದು, ಪ್ರತಿದಿನ ನಾವು ಪ್ರಸಾದವನ್ನೇ ಸೇವಿಸ್ಬೇಕು. ಹಾಗೆ ಇನ್ನೊಂದು ನಾಯಿಗೆ ಏನ್ ಸಿಕ್ತು ಅಂದ್ರೆ ಚೈತನ್ಯ ಮಹಾಪ್ರಭುಗಳ ಕೃಪೆ. ಈ 3 ಆ ನಾಯಿ ವೈಕುಂಠ ಲೋಕಕ್ಕೆ ಹೋಗ್ತು. ನಾನು ಯಾಕೆ ಈ ಕತೆ ಹೇಳಿದೆ ಅಂದ್ರೆ, ನಾವು ಅವಾಗಲೇ ಶ್ಲೋಕದಲ್ಲಿ ಅರ್ಥ ಮಾಡ್ಕೊಂಡ ಹಾಗೆ, ಆ ಶಿವಾನಂದ ಸೇನಾ ಅವರು, ಆ ವ್ಯಕ್ತಿಗೆ ಉತ್ತಮವಾದ ವೈಷ್ಣವ, ಅವರು ಎಲ್ಲ ಜೀವಿಯಲ್ಲೂ ಸಹ ಆತ್ಮ ಮತ್ತೆ ಪರಮಾತ್ಮನ ನೋಡ್ತಾ ಇದ್ರು. ಸೊ ಆ ರೀತಿ ನೋಡಿದಾಗ ಏನಾಗುತ್ತೆ ಅನ್ನೋದಕ್ಕೆ ಈ ಕತೆ ಉದಾಹರಣೆ ಕೊಟ್ಟೆ. ಗೊತ್ತಾಯ್ತಾ? ಈಗ ಪ್ರಭುಪಾದರು ಈ 2 ಶ್ಲೋಕ ಭಾವಾರ್ಥದಲ್ಲಿ ಕೆಲವೊಂದು ಮುಖ್ಯವಾದಂಥ ಪದಗಳು ಕೊಟ್ಟಿದ್ದಾರೆ, ಅದರ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದು 18ನೇ ಅಧ್ಯಾಯದಿಂದ ಬರ್ತೀನಿ. ಪರಮಾತ್ಮ ವ್ಯತ್ಯಾಸ ಮಾಡದೆ ಎಲ್ಲಾ ಶರೀರಗಳಲ್ಲೂ ಇದ್ದಾನೆ ಅಂತ ನಾನು ಹೇಳಿದೆ ಆಗ್ಲಿ. ಯಾಕೆ ಪರಮಾತ್ಮ ಎಲ್ಲರನ್ನೂ ಎಲ್ಲ ಜೀವಿಯಲ್ಲೂ ಇದ್ದಾನೆ ಅಂತ ಕೇಳಿದ್ರೆ, ಇದಕ್ಕೇನಾದ್ರೂ ಪ್ರೂಫ್ ಇದೆಯಾ ಪ್ರಭು ಅಂತಂದ್ರೆ, ಕೃಷ್ಣನೇ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಸರ್ವಸ್ಯ ಚಾಹಂ, ಇದು ಶ್ಲೋಕ 15, ಸರ್ವಸ್ಯ ಚಾಹಂ, ಓಪನ್ ಮಾಡ್ತೀನಿ ಇರಿಲ್ಲ, ಈಸಿಯಾಗಿ ನಿಮ್ಗೆ ಅನುವಾದನೂ ನಾನು ಹೇಳ್ತೀನಿ. ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟೋ, ಇದು ಶ್ಲೋಕ ಚಾಪ್ಟರ್ 15, ಶ್ಲೋಕ 15ರಲ್ಲಿ ಬರುತ್ತೆ. ಇಲ್ಲಿ ಭಗವಂತ ನೇರವಾಗಿ ಹೇಳ್ತಾ ಇದ್ದಾನೆ, ನಾನು ಎಲ್ಲರ ಹೃದಯದಲ್ಲಿ ಇದ್ದೀನಿ. ಐ ಆಮ್ ಸೀಟೆಡ್ ಇನ್ ಎವ್ರಿ ಒನ್ಸ್ ಹಾರ್ಟ್. ಸಿಕ್ತಾ? ಚಾಪ್ಟರ್ 15, ಶ್ಲೋಕ 15 ಸಿಕ್ತಾ? ಯಾರಾದ್ರೂ ಅನುವಾದ ಓದ್ತೀರಾ? ನೋಡಿ, ಸೊ ಪರಮಾತ್ಮ ಯಾವ ಜೀವಿಗೂ ವ್ಯತ್ಯಾಸ ಮಾಡಲ್ಲ. ಯಾಕೆ ಅಂದ್ರೆ ಪರಮಾತ್ಮ ಎಲ್ಲ ಜೀವಿಯಲ್ಲೂ ಇದ್ದಾನೆ. ಕನ್ಫರ್ಮೇಶನ್ ಕೊಟ್ಬಿಟ್ಟ ಕೃಷ್ಣ ಆಲ್ರೆಡಿ. ಅದಲ್ಲದೆ ಕೃಷ್ಣ ಇನ್ನೊಂದ್ಸಲಿ ಹೇಳ್ತಾನೆ, 18ನೇ ಅಧ್ಯಾಯದಲ್ಲಿ ಏನ್ ಹೇಳ್ತಾನೆ ಅಂದ್ರೆ, ಈಶ್ವರ ಸರ್ವಭೂತಾನಾಂ ಹೃದ್ದೇಶಾರ್ಜುನ ತಿಷ್ಠತ ಅಂತ ಹೇಳ್ತಾನೆ. ಅಲ್ಲೂ ಸಹ, ಓ ಅರ್ಜುನ, ನಾನು ಎಲ್ಲರ ಹೃದಯಗಳಲ್ಲಿ ಪರಮಾತ್ಮನಾಗಿ ನೆಲೆಸಿರ್ತೀನಿ, ಈ ತರ ಕೃಷ್ಣ ಹೇಳ್ತಾ ಇದ್ದಾನೆ. ಸೊ ಕೃಷ್ಣ ಯಾರನ್ನೂ ಸಹ ಭೇದ ಭಾವ ಮಾಡ್ತಿಲ್ಲ. ಅವನು ಶೂದ್ರನಾಗಿರ್ಲಿ, ಬ್ರಾಹ್ಮಣನಾಗಿರ್ಲಿ, ವೈಶ್ಯನಾಗಿರ್ಲಿ, ಚಂಡಾಲನಾಗಿರ್ಲಿ, ಯಾಕಂದ್ರೆ ಕೃಷ್ಣ ನೇರವಾಗಿ ಹೇಳ್ತಾ ಇದ್ದಾನೆ. ಸೊ ನಾವು ಸಹ ಈ ತರ ಪ್ರತಿಯೊಂದು ಜೀವಿನ ನೋಡಿದಾಗ ಈ ಹರೇ ಕೃಷ್ಣ ಮಹಾಮಂತ್ರ ನಾವು ಜಪ ಮಾಡ್ತಾ 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 ಈ ಹಂತಕ್ಕೆ ತಲುಪ್ತೀವಿ. ಆದ್ರೂ ಸಹ ಒಂದೊಂದ್ಸಲಿ ನಾವು ಎಲ್ಲಾದ್ರೂ ಒಂದ್ಸಲಿ ಬಿದ್ದು ಹೋಗ್ಬಿಡ್ತೀವಿ. ಯಾಕೆಂದ್ರೆ ನಮ್ಮಲ್ಲಿ ಈ ಸುಳ್ಳು ಅಹಂಕಾರ ಅನ್ನೋದು ಇರುತ್ತೆ. ಅದು ನಮ್ಮನ್ನ ಈ ದೇಹಕ್ಕೆ ಅಂಟುಕೊಂಡಿರೋಂಗೆ ಮಾಡ್ತಾ ಇರುತ್ತೆ. ಯಾಕಂದ್ರೆ ಆತ್ಮ ನಾನು ದೇಹ ಅಂತ ಅನ್ಕೊಂಡೇ ಬದುಕ್ತಾ ಬರ್ತಾ ಇರ್ತೀವಿ. ಗೊತ್ತಾಗ್ತಿದ್ಯಾ? ಸೊ ಈ ಸುಳ್ಳು ಅಹಂಕಾರ ಅನ್ನೋದು ಏನ್ ಮಾಡುತ್ತೆ ಅಂದ್ರೆ, ಒಂದೊಂದ್ಸಲಿ ನಾನು ಮಾಡಿದ್ದು ಪ್ರಭು, ಅಲ್ಲಿ ಹೋಗಿದ್ದೆ, ನನ್ನಿಂದ ಆಯ್ತು, ಅದೇ ನಾನ್ ಮಾಡಿದೆ, ಆಮೇಲೆ ಅವ್ರು ಬಂದ್ರು ಅಂತ. ಯಾಕೆ ಈ ಸುಳ್ಳು ಅಹಂಕಾರ?
ಯಾಕೆಂದ್ರೆ ನಾವು ಒಂದು ತಿಳ್ಕೊಬೇಕು, ಈಶಾವಾಸ್ಯಂ ಇದಂ ಸರ್ವಂ ಅಂತ ಈಶೋಪನಿಷತ್ತಲ್ಲಿದೆ. ಎಲ್ಲವೂ ಸಹ ಭಗವಂತನಿಂದನೇ ಬರ್ತಾ ಇರೋದು. ಆದರೂ ಸಹ ಸುಳ್ಳು ಅಹಂಕಾರ ಯಾಕೆ? ನಮಗೆ ಯಾವಾಗ ಈ ಸುಳ್ಳು ಅಹಂಕಾರ ಅಡ್ಡ ಬರುತ್ತಲ್ಲ, ಈ ಹಾದಿನ ನಾವು ತಪ್ಪೋಗ್ಬಿಡ್ತೀವಿ. ಅದಕ್ಕೋಸ್ಕರನೇ ನಾವು ಭಕ್ತರ ಸಂಘದಲ್ಲೇ ಇದ್ದಾಗ ನಮಗೆ ಈ ಟಾಲರೆನ್ಸ್ ಅಥವಾ ಪೇಷನ್ಸ್ ಅನ್ನೋದು ನಾವು ಕಲಿತೀವಿ, ಸೇವೆ ಮಾಡ್ತಾ ಮಾಡ್ತಾ ಮಾಡ್ತಾ. ಇಲ್ಲಾಂದ್ರೆ ನಾನು ಮನೇಲಿ ಕುತ್ಕೊಂಡು ಭಗವದ್ಗೀತೆ ಓದ್ಕೊಂಡು ಇರ್ಬೋದು, ಆಗಲ್ಲ. ಯಾವಾಗ ನಾವು ಸಂಘಕ್ಕೆ ಬರ್ತೀವೋ ಅವಾಗೇ ಇದನ್ನ ನಾವು ಕಲಿಯೋಕ್ಕೆ ಸಾಧ್ಯ. ಅಂದ್ರೆ ಈ ಸುಳ್ಳು ಅಹಂಕಾರ ತೆಗಿಯೋಕ್ಕೆ ಸಾಧ್ಯ. ನೋಡ್ತೀವಿ ಭಕ್ತರನ್ನ, ಪ್ರಸಾದನ ಕ್ಲೀನ್ ಮಾಡ್ತಾ ಇರ್ತೀವಿ, ಪ್ರತಿಯೊಂದು ಅಗಳನ್ನು ಸಹ ನೋಡ್ತೀವಿ. ಯಾಕಂದ್ರೆ ಪ್ರಸಾದದ ಕೃಪೆ. ಎತ್ಕೊಂಡು ತೆಗೆದಾಕಕ್ಕೆ ವೇಸ್ಟ್ ಮಾಡಬಾರ್ದು ಅಂತೀವಿ, ಸಹನೆ ಬೇಕಲ್ವಾ? ಇದೇ ರೀತಿ ಪ್ರಭುಪಾದರು ಅದಕ್ಕೆ ಪರಮಾತ್ಮ ಎಲ್ಲ ಜೀವಿಲಿದ್ದಾನೆ ಅಂತ ಪ್ರಭುಪಾದರು ಭಾವಾರ್ಥದಲ್ಲಿ ಬರೆದಿದ್ರು. ಇನ್ನೊಂದು ನೋಡ್ಬೇಕಂದ್ರೆ 19ನೇ ಅಧ್ಯಾಯದ ಭಾವಾರ್ಥದಲ್ಲಿ ನೋಡಿದ್ರೆ, ಯಾರು ಈ ವ್ಯಕ್ತಿ ಅಂದ್ರೆ ಈ ಆತ್ಮ ಮತ್ತೆ ಪರಮಾತ್ಮ ಇಬ್ಬರೂ ಸಹ ಆ ವ್ಯಕ್ತಿಯಲ್ಲಿ ಅಂದ್ರೆ ಆ ಜೀವಿಯಲ್ಲಿ ನೋಡೋಕೆ ಉತ್ತಮ ಹಂತಕ್ಕೆ ತಲುಪ್ತಾನಲ್ಲ, ಅವನು ನಾನು ಆಗ್ಲೇ ಹೇಳ್ದಂಗೆ ಬ್ರಹ್ಮಭೂತ ಸ್ಟೇಜ್ಗೆ ಹೋಗ್ಬಿಟ್ಟಿರ್ತಾನೆ. ಅವನಿಗೆ ಒಂದು ಅಡ್ವಾಂಟೇಜ್ ಇದೆ, ಬೋನಸ್. ಏನಂದ್ರೆ ಕೇಳಿಸ್ಕೊಳ್ಳಿ, ಆತನು ಐಹಿಕ ಜಗತ್ತಿನಲ್ಲಿ ಹುಟ್ಟುವ ಅಗತ್ಯವಿಲ್ಲ ಅಂತ ಪ್ರಭುಪಾದರು ಭಾವಾರ್ಥದ ಬರೆದಿದ್ರೆ, ಅವನು ಮರಣಾಂತರ ಆಧ್ಯಾತ್ಮಿಕ ವ್ಯೋಮವನ್ನು ಪ್ರವೇಶಿಸಬಲ್ಲನು. ಯಾರಿಗೆ ಬೇಕಪ್ಪ ಈ ಬೋನಸ್? ಮತ್ತೆ ಹುಟ್ಟಿ ಮತ್ತೆ, ಯಾಕಂದ್ರೆ ನಾವು ತುಂಬಾ ಸಲ ಹುಟ್ಬಿಟ್ಟಿದೀವಿ, ಆಸೆ ಪಡ್ಬೇಕು, ಮಾಲ್ಗೆ ಹೋಗ್ಬೇಕು. ಪ್ರಭುಗಳು ಹೇಳ್ದಂಗೆ ಪುನಃ ಪುನಃ ಚರ್ವಿನಾನ. ಒಂದು ಕಬ್ಬಿನ ಜ್ಯೂಸು ಹೇಗೆ ನಾವು ಹಿಂಡಿ 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 ಆ ಥರ ಬಂದಿದ್ವೋ, ಆ ರೀತಿ ಹಲವಾರು ಸಲ ಹುಟ್ತೀವಿ ಸಾಯ್ತೀವಿ, ಹುಟ್ತೀವಿ ಸಾಯ್ತೀವಿ, ಹುಟ್ತೀವಿ ಸಾಯ್ತೀವಿ. ಇದಕ್ಕೊಂದು ಉದಾಹರಣೆ ತಗೊಬೋದು. ಎಲ್ಲರೂ ಒಂದು ಜೈಲಲ್ಲಿ ಇದ್ವಿ ಅಂತ ಅನ್ಕೊಳ್ಳಿ, ಎಲ್ಲರೂ ಒಂದು ಜೈಲಲ್ಲಿ ಇದ್ದೀವಿ, ಆಯ್ತಾ? ನಾಳೆ ನಿಮಗೆ ಬಿಡುಗಡೆ ಅಂತ ಗೊತ್ತಾಗುತ್ತೆ. ಸುಮಾರು ಒಂದು 10 ವರ್ಷ ಒಂದು ಜೈಲಲ್ಲಿ ಇದ್ದೀವಿ. ನಾಳೆ ಒಂದು ಬಿಡುಗಡೆ ಅಂತ ನಮ್ಗೆ ಗೊತ್ತಾಯ್ತು. ಸರಿ, ನಿಮ್ ಬಿಡುಗಡೆ ಆಗಿ ಒಂದು ಅರ್ಧ ಗಂಟೆ ಏನ್ ಮಾಡ್ತಾರೆ, ನಿಮ್ ವ್ಯಾನಲ್ಲಿ ಕೂರಿಸ್ತಾರೆ, ಮತ್ತೆ ತಗೊಂಡೋಗಿ ಇನ್ನೊಂದು ಜೈಲ್ಗೆ ಹಾಕ್ತಾರೆ ನಿಮ್ನ. ಸಂತೋಷ ಆಗುತ್ತಾ ನಿಮ್ಗೆಲ್ಲರಿಗೂ? ಇದು ತುಂಬಾ ಚೆನ್ನಾಗಿದೆ, ಸೆಕೆಂಡ್ ಜೈಲ್ ತುಂಬಾ ಚೆನ್ನಾಗಿದೆ. ಅಲ್ಲಿ ಹಳೆ ಕಬ್ಬಣ ಇತ್ತು, ಇಲ್ಲಿ ಹೊಸ ಕಬ್ಬಣ. ಕರೆಕ್ಟ್ ಅಲ್ಲ? ಸಂತೋಷ ಆಗುತ್ತಾ? ಇಲ್ಲ. ತಿರ್ಗಾ ಅವ್ನ ಏನ್ ಮಾಡ್ತಾರೆ, ಆ ವ್ಯಕ್ತಿನ ಮತ್ತೆ ಕರ್ಕೊಂಡೋಗಿ ಇನ್ನೇನ್ ಮತ್ತೆ ನಾಳೆ ಬಿಡುಗಡೆ ಅಪ್ಪ ಅಂತ ಹೇಳಿ ಮತ್ತೆ ಇನ್ನೊಂದು ಜೈಲು, ಈ ಫ್ಲೋರ್ ಅಲ್ಲ 5th ಫ್ಲೋರ್ ಜೈಲ್ಗೆ ಹಾಕ್ತಾರೆ. ಕೊನೆಗೆ ಅವನಿಗೆ ಗೊತ್ತಾಗುತ್ತೆ, ಅವನು ಎಲ್ಲಾ ಜೈಲಿಗೆ ವರ್ಗಾವಣೆ ಆಗ್ತಿದ್ದಾನೆ. ಒಂದೇ ಫ್ಲೋರಲ್ಲಿ 1ನೇ ಫ್ಲೋರ್ಗೆ ಹಾಕಿದ್ರು, 3ನೇ ಫ್ಲೋರ್ಗೆ ಹಾಕಿದ್ರು, 5ನೇ ಫ್ಲೋರ್ಗೆ ಹಾಕಿದ್ರು, ಮತ್ತೆ ಹೇಳ್ತಾರೆ ಗ್ರೌಂಡ್ ಫ್ಲೋರ್ಗೆ ಕಳಿಸ್ತಾರೆ. ವಿಪರ್ಯಾಸ ಅನ್ಸುತ್ತಲ್ವಾ ನಮ್ಗೆ, ಜೈಲಿಂದ ಜೈಲಂತ. ಈಗ ಸತ್ಯ ಹೇಳ್ತೀನಿ, ನಾವು ಸಹ ಇದೇ ತರ ಒಂದು ಜನ್ಮದಿಂದ ಇನ್ನೊಂದು ಜನ್ಮ ಜೈಲ್ ತರ ಈ ದೇಹ ಇನ್ನೇನು ಕಷ್ಟ, ಕಾರ್ಪಣ್ಯ, ನೋವು, ದುಃಖ ಎಲ್ಲ ಅನುಭವಿಸ್ತಾ ಇದೀವ ಇಲ್ವಾ? ಅನುಭವಿಸದೇ ಇರೋರು ಯಾರನ್ನ ಇದೀವ? ಇದೇ ರೀತಿ ಒಂದ್ ಜನ್ಮ ಹುಟ್ಟಿದ್ವಿ, ಮತ್ತೆ ಇನ್ನೊಂದು ಜನ್ಮ ಹುಡ್ತೀವಿ, ಮತ್ತೆ ಇನ್ನೊಂದು ಜೈಲ್. ಬೇಕಾಯ್ತು ನಮ್ಗೆ? ಮಾಡ್ತಾನೆ ಬರ್ತಾ ಇದೀವಿ. ಅದೇ ಜೈಲ್ ಅಂತ ನಮ್ಗೆ ಅರ್ಥ ಆಗ್ತಿಲ್ಲ. ಸ್ವಲ್ಪ ನಮ್ದು ಈ ಜೈಲ್ ಸ್ವಲ್ಪ ಚೆನ್ನಾಗಿರುವಂತ ಜೈಲ್. ನಮ್ಗೆ ಮಾಲ್ ಇದೆ, ಗಾಡಿ ಇದೆ, ಕಾರ್ ಇದೆ, ಎಲ್ಲ ಗೊತ್ತಾಗ್ತಾ ಇಲ್ಲ ನಮ್ಗಿದು. ಯಾಕಂದ್ರೆ ಯಾವ ವ್ಯಕ್ತಿಯು ಸಹ ಈ ಜನ್ಮ ಮೃತ್ಯು ಜರಾವ್ಯಾಧಿ ಅನ್ನೋದನ್ನ ಪಾರ್ ಮಾಡಕ್ ಆಗಲ್ಲ. ಅದಕ್ಕೆ ಆದಷ್ಟು ಬೇಗ ಈ ಜೈಲಿಂದ ಹೊರಗಡೆ ಹೋಗ್ಬೇಕು. ಹೊರಗಡೆ ಹೋಗ್ಬೇಕು ಅಂದ್ರೆ ನಾವು ಈ ಮಾರ್ಗನ ನಾವು ತಿಳ್ಕೊಳ್ಬೇಕು. ಅಂದ್ರೆ ಪ್ರತಿಯೊಂದು ಜೀವಿನೂ ಸಹ ನಾವು ಸಮಾನ ದೃಷ್ಟಿಯಿಂದ ನೋಡ್ಬೇಕು. ಅಂದ್ರೆ ಆತ್ಮ ಮತ್ತೆ ಪರಮಾತ್ಮ ಆ ವ್ಯಕ್ತಿ ಅಥವಾ ಜೀವಿಲಿ ಇರ್ತಾನೆ ಅನ್ನೋ ದೃಷ್ಟಿಯಲ್ಲಿ ನೋಡ್ಬೇಕು. ಸರಳವಾಗಿ ಅದು ನಮ್ಗೆ ಆಗಲ್ಲ. ಯಾಕಾಗಲ್ಲ ಅಂದ್ರೆ ನಾವು ಆ ಅರ್ಹತೆ ಇನ್ನೂ ಹೊಂದಿಲ್ಲ. ಅದಕ್ಕೋಸ್ಕರನೇ ಪ್ರಭು ಯಾವಾಗೂ ಹೇಳೋದು, ಪ್ರತಿಯೊಬ್ಬರೂ ಸಹ ಹರೇ ಕೃಷ್ಣ ಮಹಾಮಂತ್ರ ಜಪವನ್ನು ಮಾಡಬೇಕು. ಹರೇ ಕೃಷ್ಣ ಮಹಾಮಂತ್ರ ಒಂದೇ ನಮ್ಮನ್ನ ಈ ಕಷ್ಟ ಕಾರ್ಪಣ್ಯ ಇರುವಂತ ಸಾಗರದಿಂದ ನಮ್ಮನ್ನು ಕರ್ಕೊಂಡು ಹೋಗಿರುವಂತ ಏಕೈಕ ಮಾರ್ಗ. ಅದೇ ಈ ಯುಗದ ಧರ್ಮ. ಬೇರೆ ಬೇರೆ ಯುಗದಲ್ಲಿ ಅದೇ ತಪಸ್ ಮಾಡಿ ಏನೋ ಮಾಡಿ ಹೆಂಗೋ ಒಂದು ಪರಮಾತ್ಮನ್ ಸೇರ್ಕೊಂಡ್ಬಿಡ್ತಾ ಇದ್ರು. ತಪಸ್ ಮಾಡ್ತೀರಾ ಯಾರಾದ್ರೂ ಈಗ? ಆಗತ್ತಾ? ಆಗಲ್ಲ. ಕಲಿಯುಗದಲ್ಲಿ ಆಗದೇ ಇಲ್ಲ. ಅದಕ್ಕೋಸ್ಕರ ಸರಳವಾಗಿ 8 ನಿಮಿಷದಲ್ಲಿ ಒಂದು ಮಾಲೆ ಜಪ ಮುಗಿದೋಗುತ್ತೆ. ಆದರೂ ಸಹ 8 ನಿಮಿಷದಲ್ಲಿ ಮಾಡೋಕ್ಕಾಗಲ್ಲ.
ಅಂಡ್ ಇವಾಗ ಎಲ್ಲರೂ ಜಪ ಮಾಡ್ತಾ ಮಾಡ್ತಾ ನಾನು ನೋಡ್ದಂಗೆ ಎಲ್ಲರೂ ಲೆಫ್ಟ್ ಹ್ಯಾಂಡ್ ಆಗ್ಬಿಟ್ಟಿರ್ತೀವಿ ಇವಾಗ. ಜಪ ಮಾಡ್ತಾ ಮಾಡ್ತಾ ಈ ಕೈಲಿಂದ ತಲ್ದಿಂಬೇಕ್ತಾ ಹರೇ ಕೃಷ್ಣ ಈ ಕಡೆಯಿಂದ ಈ ಕೈಯಿಂದ ಎತ್ತಿಕ್ಕದು ಮಾಡಿರ್ತೀವ ಇಲ್ಲ, ಎಲ್ಲ ಲೆಫ್ಟ್ ಹ್ಯಾಂಡಸ್ ಎಲ್ಲ. ಜಪ ಮಾಡಕ್ ಶುರು ಮಾಡ್ದಾಗಿಂದ ಎಲ್ಲ ಲೆಫ್ಟ್ ಹ್ಯಾಂಡ್ ಆಗ್ಬಿಟ್ಟಿರ್ತೀವಿ. ಆದ್ರೆ ಆ ಥರ ಅಲ್ಲ. ನಾವು ಜಪಕ್ಕೆ ಕೂತಾಗ 8 ಮಾಲೆ ಆಗಲಿ 6 ಮಾಲೆ ಆಗಲಿ 16 ಮಾಲೆ ಒಂದು ಸಲಿ ಕೂತ್ಕೊಂಡ್ಮೇಲೆ ಮುಗಿಸಿ ನಾವು ಎದ್ದೊಳ್ಬೇಕು. ಭಗವಂತನ ನಾಮ ಶ್ರವಣ ನಮ್ಗಾಗ್ಬೇಕು. ಅದು ಜಪ ಮಾಡಿದ್ರೆ ಏನ್ ಸಿಗುತ್ತೆ? ಈ ಅರ್ಹತೆ ಮುಂದೆ ಯಾವಾಗೋ ನಾವು ತಲುಪ್ತೀವಿ. ಸೊ ಇಷ್ಟು ಇವತ್ತಿನ ಕ್ಲಾಸು.